ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಇದು ಬಿಗ್ ಮಾರ್ನಿಂಗ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ರೀತಿ ಓರಿಯೆಂಟ್ ಪೆಲ್ ಟೈಲ್ಸ್ ಕೂಡ 100% ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಹೆಡ್ಲೈನ್ಸ್. ಬುರುಡೆ ಗ್ಯಾಂಗ್ ಮತ್ತೊಂದು ಮುಖವಾಡ ಬಯಲು. ಚಿನ್ನಯ್ಯ ಜೊತೆ ಒಡನಾಟಕ್ಕೆ ಸಿಕ್ತು ಸಾಕ್ಷ್ಯ. ತಿಮರೋಡಿ ವಿಡಿಯೋದಲ್ಲಿ ಸ್ಫೋಟಕ ಸತ್ಯ. ಬಗೆದಷ್ಟು ಬಯಲಾಗ್ತಾ ಇದೆ ಬುರುಡೆ ಗ್ಯಾಂಗ್ ರಹಸ್ಯ. ಚಿನ್ನಯ್ಯ ಭೇಟಿಯ ವೇಳೆ ವಿಡಿಯೋ ರೆಕಾರ್ಡ್ ಮಾಡಿದ್ಯಾಕೆ? ತಿಮರೋಡಿ ನಡೆ ಹಿಂದೆ ಹತ್ತಾರು ಅನುಮಾನ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಿಡಿದ ಒಕ್ಕಲಿಗರು. ನಿರ್ಮಲಾ ನಂದನಾಥ್ ಶ್ರೀ ನೇತೃತ್ವದಲ್ಲಿ ಇಂದು ಸಭೆ. ಪಕ್ಷಾತೀತವಾಗಿ ಮುಖಂಡರು ಸೇರುವ ಸಾಧ್ಯತೆ. ಜಾತಿ ಸಮೀಕ್ಷೆಯಲ್ಲಿ ಸಾಲು ಸಾಲು ಎಡವಟ್ಟು. ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಜಾತಿಗಳ ಸೇರ್ಪಡೆ. ಬ್ರಾಹ್ಮಣ ಮುಜಾವರ ಮುಸ್ಲಿಂ ಉಲ್ಲೇಖಕ್ಕೆ ಸಚಿವರಿಂದಲೇ ವಿರೋಧ. ಬೆಂಗಳೂರು ರಸ್ತೆ ಗುಂಡಿಗಳಿಗೆ ಸಿಗುತ್ತಾ ಕಾಯಕಲ್ಪ. ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ. ಸಿಎಂ ನೇತೃತ್ವದಲ್ಲಿ ಇಂದು ಮಹತ್ವದ ಸಭೆ. ಬುರುಡೆ ಗ್ಯಾಂಗ್ನ ಮತ್ತೊಂದು ಷಡ್ಯಂತ್ರ ಬಯಲಾಗ್ತಾ ಇದೆ. 2 ವರ್ಷಗಳ ಹಿಂದೆಯೇ ಚಿನ್ನಯ್ಯ ತಿಮರೋಡಿ ಭೇಟಿಯಾಗಿರುವ ಆ ವಿಡಿಯೋ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ನೋಡ್ತಾ ಇದ್ರ ವೀಕ್ಷಕರೇ. ಆ ವಿಡಿಯೋದ ಪಾರ್ಟ್ 2 ನಾವೀಗ ಮತ್ತೆ ತೋರಿಸ್ತಾ ಇದ್ದೀವಿ. ರಿಲೀಸ್ ಮಾಡಿರ್ತಕ್ಕಂಥ ಪಾರ್ಟ್ 2, ತಿಮರೋಡಿ ರಿಲೀಸ್ ಮಾಡಿರ್ತಕ್ಕಂಥ ಪಾರ್ಟ್ 2. 2 ವರ್ಷದ ಹಿಂದೆ ಚಿನ್ನಯ್ಯ ಪತ್ನಿ ಜೊತೆ ಧರ್ಮಸ್ಥಳಕ್ಕೆ ಬಂದಿದ್ದ. ಚಿನ್ನಯ್ಯ ತಿಮರೋಡಿ ಮನೆಗೆ ತನ್ನ ಪತ್ನಿಯನ್ನು ಕೂಡ ಕರೆದೊಯ್ದಿದ್ದ. ವಿಠಲಗೌಡ ಚಿನ್ನಯ್ಯ ಮತ್ತು ಚಿನ್ನಯ್ಯನ ಪತ್ನಿಯನ್ನ ತಿಮರೋಡಿ ಮನೆಗೆ ಕರ್ಕೊಂಡು ಹೋಗಿ ಭೇಟಿ ಮಾಡಿಸಿದ್ದ. ಈ ವೇಳೆ ಹೆಣ ಹೂತ ಬಗ್ಗೆ ಮಾತುಕತೆ ನಡೆದಿದೆ. ಈ ಕುರಿತಾದ ವಿಡಿಯೋ ರಿಲೀಸ್ ಆಗಿದೆ. ನೋಡಿ, ಈ ಚಿನ್ನಯ್ಯ 2 ವರ್ಷದ ಹಿಂದೆ ಮಹೇಶ್ ತಿಮರೋಡಿ ಅವರನ್ನ ಭೇಟಿಯಾಗಿದ್ದ ಅನ್ನೋ ಒಂದು ವಿಡಿಯೋವನ್ನ, ಮೊದಲ ಭಾಗವನ್ನ ರಿಲೀಸ್ ಮಾಡಲಾಯಿತು. ಅದು ರಿಲೀಸ್ ಆಗ್ತಾ ಇದ್ದ ಹಾಗೆ ಅದು ಏನು ಅಂತ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಟ್ಟಿದೆ. ಇದೀಗ 2ನೇ ಭಾಗ, 2ನೇ ಭಾಗವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಏನಂದ್ರೆ, ತಿಮರೋಡಿ ಒಂದ್ ಕಡೆ ಕೂತಿದ್ದಾರೆ. ಈ ಚಿನ್ನಯ್ಯ ಮತ್ತು ಆತನ ಪತ್ನಿ ಬಂದು ಭೇಟಿ ಮಾತನಾಡ್ತಾ ಇದ್ದಾರೆ. ಏನು ಆ ಮಾತಿನ ಮರ್ಮ, ಆ ಮಾತಲ್ಲಿ ಏನೇನು ಮಾತಾಡಿದ್ದಾರೆ? ತಿಮರೋಡಿ ಹೊಸ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಚಿನ್ನಯ್ಯನೊಟ್ಟಿಗಿನ ಹೊಸ ವಿಡಿಯೋವನ್ನ ರಿಲೀಸ್ ಮಾಡಿರ್ತಕ್ಕಂಥದ್ದು ಮತ್ತೊಂದು ವಿಡಿಯೋ. ಆ ವಿಡಿಯೋದ ಮುಂದುವರೆದ ಭಾಗ. ಚಿನ್ನಯ್ಯ ದಂಪತಿ ಜೊತೆ ತಿಮರೋಡಿ ಚರ್ಚೆ ಮಾಡ್ತಾ ಇರುವಂಥದ್ದು. ಏನು ಚರ್ಚೆ ಮಾಡಿದ್ದಾರೆ? ಚರ್ಚೆಯ ಹೊಸ ವಿಡಿಯೋ ರಿಲೀಸ್ ಆಗಿದೆ. ನಿನ್ನೆ ಅಷ್ಟೇ ಮೊದಲ ಭಾಗವನ್ನು ರಿಲೀಸ್ ಮಾಡಲಾಗಿತ್ತು. ಇದೀಗ 2023 ಆಗಸ್ಟ್ನಲ್ಲಿ ರೆಕಾರ್ಡ್ ಮಾಡಿರ್ತಕ್ಕಂಥ ವಿಡಿಯೋದ ಮುಂದುವರೆದ ಭಾಗವನ್ನು ಈಗ ರಿಲೀಸ್ ಮಾಡಲಾಗಿದೆ. 2 ವರ್ಷಗಳ ಹಿಂದೆಯೇ ಚಿನ್ನಯ್ಯ ಈ ಹೆಣ ಹೂತಿರುವ ವಿಚಾರವನ್ನ ತಿಮರೋಡಿ ಅವರ ಬಳಿ ಬಂದು ಡಿಸ್ಕಸ್ ಮಾಡ್ತಾನೆ. ಆ ಕಂಟೆಂಟ್ ಅದರಲ್ಲಿ ಇದೆ. ಇಡೀ ಪ್ಲಾನ್ನ ಕಂಟೆಂಟ್ ಆ ವಿಡಿಯೋದಲ್ಲಿದೆ. ಎರಡನೆಯ ಭಾಗದ ವಿಡಿಯೋವನ್ನ ತಿಮರೋಡಿ ರಿಲೀಸ್ ಮಾಡಿದ್ದಾರೆ. ಚಿನ್ನಯ್ಯ ದಂಪತಿ ಬಂದು ತಿಮರೋಡಿ ಜೊತೆ ಚರ್ಚೆ ಮಾಡ್ತಾ ಇರುವಂತದ್ದು. ಸೊ ಏನಿದೆ ಹಾಗಾದ್ರೆ ಇದರಲ್ಲಿ ಕಂಟೆಂಟ್ ಏನಿದೆ? ಇಡೀ ಇವತ್ತು ಏನು ಬುರುಡೆ ಕೇಸ್ ನಡೀತಾ ಇದೆಯಲ್ಲ, ಈ ಕಂಟೆಂಟ್ ಚರ್ಚೆ ಮಾಡಿದ್ದಾರೆ 2 ವರ್ಷದ ಹಿಂದೆ.
ಚಿನ್ನಯ್ಯ ಮತ್ತು ಆತನ ಪತ್ನಿ ಬಂದು ತಿಮರೋಡಿ ಅವರ ಮನೆಯಲ್ಲಿ ಕೂತು ಚರ್ಚೆ ಮಾಡಿರ್ತಕ್ಕಂಥದ್ದು. ಈ ಹೆಣ ಹೂತಿರುವ ವಿಚಾರ ತನಗೆ ಗೊತ್ತೇ ಇಲ್ಲ, ಈ ವಿಚಾರದ ಯಾವ ವಿಚಾರಗಳು ತನಗೆ ಗೊತ್ತೇ ಇಲ್ಲ ಅಂತ ಚಿನ್ನಯ್ಯ ಪತ್ನಿ ಮಲ್ಲಿಕಾ ರಿಪಬ್ಲಿಕ್ಗೆ ಹೇಳಿದ್ದು. ಹಾಗಾದ್ರೆ ನಾಟಕವಾ? ಏನಿದೆ ಹಾಗಾದ್ರೆ ಈ ಕಂಟೆಂಟ್ ಅಲ್ಲಿ? ಈ ಚರ್ಚೆ ಮಾಡಿರೋದ್ರಲ್ಲಿ ಚಿನ್ನಯ್ಯ ಏನ್ ಹೇಳಿದ್ದಾನೆ, ತಿಮರೋಡಿ ಅವರು ಏನ್ ಹೇಳ್ತಾರೆ? ಎರಡನೇ ವಿಡಿಯೋದಲ್ಲಿ ಕೆಲವು ಸ್ಫೋಟಕ ಸತ್ಯ ಬಯಲಾಗಿದೆ. ಎರಡನೇ ವಿಡಿಯೋದಲ್ಲಿ ತಿಮರೋಡಿ ಜೊತೆ ಚಿನ್ನಯ್ಯ ಚರ್ಚೆ ಮಾಡ್ತಾನೆ. ಏನಂತ? ಬಾಹುಬಲಿ ಬೆಟ್ಟದಲ್ಲಿ 70ಕ್ಕೂ ಹೆಚ್ಚು ಹೆಣ ಹೂತಿದ್ದೇನೆ ಅಂತ ಕತೆ ಹೇಳ್ತಾ ಹೋಗ್ತಾನೆ. ಬಿಳಿ ಸೀರೆಯ ಕೇರಳದ ಹೆಂಗಸಿನ ಹೆಣ ಹೂತಿದ್ದೇನೆ, ತರಕಾರಿ ಗಾಡಿಯಲ್ಲಿ ಹೆಣ ತಂದು ಅಲ್ಲಿ ಹೂತಿದ್ದೇನೆ, ನೇತ್ರಾವತಿ ತೀರದಲ್ಲಿ ಹೆಣ ಹೂತಿದ್ದಕ್ಕೆ ಲೆಕ್ಕವೇ ಇಲ್ಲ ಅಂತ ಕತೆ ಹೇಳ್ತಾ ಹೋಗ್ತಾನೆ. ಪ್ರಾಥಮಿಕ ಶಾಲೆಯ ಹಿಂಭಾಗದಲ್ಲಿ ಭಟ್ರ ಮನೆ ಬಾವಿಯಲ್ಲಿ ಹೆಣ ಸಿಕ್ಕಿತ್ತು, ಹುಡುಗಿ ಫೇಲ್ ಆಗಿದ್ದಕ್ಕೆ ಬಾವಿಗೆ ಹಾರಿದ್ಲು ಅಂತ ಹೇಳಿದ್ರು, ಆಗ ಆ ಹೆಣವನ್ನ ಮೇಲೆ ಹಾಕಿ ನಾನು ವಾಪಸ್ ಬಂದೆ ಅಂತ ಎರಡನೇ ವಿಡಿಯೋದಲ್ಲಿ ತಿಮರೋಡಿ ಜೊತೆ ಚರ್ಚಿಸ್ತಾನೆ. ತಾನು ಎಲ್ಲೆಲ್ಲಿ ನೂರಾರು ಹೆಣ ಹೂತಿದ್ದೇನೆ ಅಂತ ಕಥೆನೆಲ್ಲ ಹೇಳ್ತಾ ಹೋಗ್ತಾನೆ. ನೇತ್ರಾವತಿ ತೀರದಲ್ಲಿ ಹೆಣ ಹೂತಿದ್ದಕ್ಕೆ ಲೆಕ್ಕವೇ ಇಲ್ಲ ಅಂತ ಹೇಳ್ತಾನೆ. ತರಕಾರಿ ಗಾಡಿಯಲ್ಲಿ ತಂದು ಹೆಣ ಹೂತಿದ್ದೇನೆ ಅನ್ನೋಂಥದ್ದನ್ನ ಹೇಳ್ತಾನೆ. ಬಾಹುಬಲಿ ಬೆಟ್ಟದಲ್ಲಿ 70ಕ್ಕೂ ಹೆಚ್ಚು ಹೆಣ ಹೂತಿದ್ದೇನೆ ಅಂತ ಈ ವಿಡಿಯೋದಲ್ಲಿ ಚಿನ್ನಯ್ಯ ಹೇಳ್ತಾ ಇರ್ತಕ್ಕಂಥದ್ದು ತಿಮರೋಡಿ ಅವರಿಗೆ. ಹಾಗಾದ್ರೆ ಸಾಕಷ್ಟು ಪ್ರಶ್ನೆಗಳು, ನೂರಾರು ಪ್ರಶ್ನೆಗಳು ಹೇಳ್ತವೆ ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ರೆ. 2 ವರ್ಷದ ಹಿಂದೆ ಚಿನ್ನಯ್ಯ ಯಾಕೆ ತಿಮರೋಡಿ ಅವರ ಬಳಿ ಬಂದು ಈ ರೀತಿ ಬಾಹುಬಲಿ ಬೆಟ್ಟದಲ್ಲಿ 70 ಹೆಣ ಹೂತಿದ್ದೇನೆ ಅಂತೆಲ್ಲ ಕತೆ ಹೇಳ್ತಾನೆ? ನೋಡಿ, ಕತೆ ಹೇಳ್ತಾ ಇರೋ ರೀತಿ ನೋಡಿ. ಆತನಿಗೆ ಹಿಂಗೆಲ್ಲ ಕತೆ ಹೇಳು ಅಂತ ಕಟ್ಕೊಟ್ಟವ್ರು ಯಾರು? ಒಂದು. ಎರಡನೇದು, ಅಷ್ಟೆಲ್ಲ ಬಾಹುಬಲಿ ಬೆಟ್ಟದಲ್ಲಿ 70 ಹೆಣ ಹೂತಿದ್ರೆ ಮೊನ್ನೆ SIT ಅವರು ಕರೆದ ತಕ್ಷಣ ಹೋಗಿ ಅಲ್ಲೇ ತೋರಿಸ್ಬೋದಾಗಿತ್ತಲ್ಲ, 70ರಲ್ಲಿ 7 ಸಿಗ್ಬೇಕಿತ್ತಲ್ಲ. ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ. ಕಲ್ಲಲ್ಲಿ ಬೀರಿದ್ರೆ ಲಾಸ್ಟ್ಗೆ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತ ಸ್ವಾಮಿಗಳೆಲ್ಲ ಸರಿಯಾಗಿದ್ದಾರೆ. ಅಯ್ಯಪ್ಪನವರು ಎಲ್ಲ ಸೇರಿಬಿಟ್ಟಲ್ಲ, ಕಲ್ಲು ತಗೊಂಡು ಹೊಡೆದೊಡ್ದು ಎಲ್ಲ ಅದ್ರ 3 ಹೋಟ್ಲಿದೆ, ಗಾಡಿಗೆ ಹೊಡಿದ್ದೇವೆ. ರೂಮೈನವರೆಲ್ಲ ಚೆಲ್ಲಕಲಿಯಾಗಿ ಗಾಡಿಗೆ ಹೊಡಿದ್ದೇವೆ. ಮತ್ತೆ ಅಷ್ಟು ಅಲ್ಲಿ ಧರ್ಮಸ್ಥಳಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವರನ್ನು ನಿಲ್ಲಿಸಿ ಇವರಿಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ, ಅಲ್ಲೇ ಹೊರಗೆ ಓಡಿಸಿ, ಅಲ್ಲಿಂದ ಓಡಿಸಿ ಒಳಗೆ ಅಯ್ಯಪ್ಪನವರು ಒಳಗೆ ಬಿಡಲಿಲ್ಲ. ಅಲ್ಲಿ ಗೋಮಠ ಬೆಟ್ಟದಿಂದ ಗೋಮಠ ಬೆಟ್ಟ ಟರ್ನಲ್ಲಿ ಕೆಳಗೆ ಒಂದು ಬರ್ತದೆ, ಈ ಕಡೆ ಪಂಬಳಕ್ಕೆ ಮಣ್ಣದಾರಿ, ಈ ಕಡೆ ಪಂಬಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರಕ್ಕೆ ಹೋಗ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರು ಇದೆ, ಹೋಗ್ತಾ ಒಂದಿದೆ, ಆಚೆಯಿಂದ ಬರುವಾಗ ಫಸ್ಟ್ ಯಾರು ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸಿನಲ್ಲಿ ಏನಿಲ್ಲದ ನಾನು ಊತಾಕಿದ್ದು 70 ಹೆಣ, 75 ಹೆಣದಷ್ಟು ಊತಾಕಿದೆ. ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ. ಆದ್ರೆ ನಾನು ಅಲ್ಲಿ ಅದು ತಳ್ಳಿ ಗಾಡಿ ಇದೆ, ತರಕಾರಿ ತಳ್ಕೊಂಡು ಹೋಗುದು, ಬಸ್ ಸ್ಟ್ಯಾಂಡಿನಿಂದ ತರಕಾರಿ ತಳ್ಕೊಂಡು ಹೋಗುವ ಗಾಡಿ. ಆ ಗಾಡಿಯಲ್ಲೆಲ್ಲ ಹೆಣವನ್ನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತೆಗೆದು ಊತಾಕೋದು. ಈಗ ಒಂದು ಲೈನ್, ಈಗ ಒಂದು ಲೈನ್, ಈ ಕಡೆಯಿಂದ ಒಂದು 7 8, ಆ ಕಡೆಯಿಂದ 7 8. ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವುದು ಒಣಗಿದೆ ಅಂತ. ಅದನ್ನು ತೆಗೆಯೋದು ಅಲ್ಲಿಗೆ ಗೊತ್ತಾಗ್ತದೆ, ಎಲುಬೆಲ್ಲ ಮೇಲೆ ಬರ್ತದೆ, ಅದನ್ನ ಹಾಕೋದು. ಮತ್ತೆ ಅದು ಹಾಕೋದು ನಾಲ್ಕು ನೂರು ಬರ್ತದೆ, ಈ ಕಡೆ ಗೊತ್ತಾಗೋದು. ಅಲ್ಲಿ ಅಷ್ಟು ಏನೋ ಗೊತ್ತಾಗ್ತದೆ. ಇಲ್ಲಿ ನೇತ್ರಾವತಿ ಹತ್ರ ಲೆಕ್ಕವೇ ಇಲ್ಲ, ಒಳ್ಳೆ ಬದಿಯಲ್ಲೆಲ್ಲ ಲೆಕ್ಕವೇ ಇಲ್ಲ. ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಎಲ್ಮೀಟರ್ ಶಾಲೆ ಹತ್ರ ಒಂದು ಈ ಕಡೆ ಭಟ್ರದು ಮನೆ, ಭಟ್ರ ಮನೆ, ದೇವರು ಪೂಜೆ ಮಾಡೋ ಭಟ್ರ ಮನೆ. ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ. ಅವರು ಧರ್ಮಸ್ಥಳ STM ಮೇಲೆ ಓದ್ತಾ ಇದ್ದಾರೆ. ನಾವು ಅಲ್ಲ ಕಾಲೇಜ್ ಇದು ನೀವು ಎಲ್ಲ ಉಳ್ಳ ಜಾಗ ಭಟ್ರ ಮನೆಯಲ್ಲಿ ಅದು ಬಾವಿ ಬಾವಿ ಎಲ್ಲಿ ಅದು? ಅಲ್ಲಿ ಎಲ್ಮಿಟ್ರಿ ಶಾಲೆ ಇದೆ, ಹೈಸ್ಕೂಲ್ ಇದೆ. ಅವರು ಶಾಲೆಯ ಹಿಂಬದಿಯಲ್ಲಿ, ಈ ಹೈಸ್ಕೂಲ್ ಇಲ್ಲ, ಆ ಕಡೆ ಶಾಲೆ ಇದೆ ನೋಡಿ. ಆ ಶಾಲೆ ಹಿಂಬದಿಯಲ್ಲಿ ಅವ್ರ ಮನೆ. ಆ ಊರಿಗೆ ಓದೋದು STM ಕಾಲೇಜಲ್ಲಿ. ಇಲ್ಲಿ ಓದ್ತಾ ಇದ್ರು. ಎಂತ ಏನಾಗಿ ಗೊತ್ತಿಲ್ಲ. ನಾನು ಇಲ್ಲಿ ಒಂದು ನೇತ್ರಾವತಿಯಲ್ಲಿ ಒಂದು ಹೆಣ ತೆಗೆದೆ. ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಹೆಣ ತೆಗಿಬೇಕು ಅಂತ ಪೊಲೀಸ್ನವರು. ಅಲ್ಲಿ ಹೋಗುವಾಗ ಲಾಸ್ಟ್ಗೆ ಹೆಣ ತೆಗಿತಾ ಇತ್ತು. ಒಬ್ರು ಅಳೋದಿಲ್ಲ, ಹೇಳಿದ್ರೆ ಹುಡುಗಿ ಫೇಲ್ ಆದ್ರು ಅಂತ ಹೇಳ್ತಾರೆ. ಒಂದು ರವಕ್ಕೆ ಒಂದು ಲಾಸ್ಟ್ ಡಾಲ್. ಎಲ್ಲಿ ಹುಡುಗಿ ಅದು? ಧರ್ಮಸ್ಥಳದಲ್ಲಿ, ಧರ್ಮಸ್ಥಳದಲ್ಲಿ ಭಟ್ರು ಅದನ್ನು ಸೂಸೈಡ್ ಮೇಲೆ ಹಾಕಿದ್ರು.
ಅವರು ಎಂತ ಮಾಡೋದು ದಪ್ಪ ಮಾಡಿದ್ರೆ ಎಂತ ಮಾಡೋದು ನಾನು ತಿಳಿಸ್ಕೊಟ್ಟು ಬಂದೆ ಏನೋ. ಮತ್ತೆ ಆ ಬಾಬುಲಿ ಬೆಟ್ಟದ ಟರ್ನಲ್ಲಿ ಹೀಗೆ ಒಂದು ಹೆಂಗ್ಸು ವೈಟ್ ಸೀರೆ ಉಂಟು ಹೆಂಗ್ಸು, ಅದು ಕೇರಳ ಹೆಂಗ್ಸು ಅಂತ ಮತ್ತೆ ಯಾರು ಸೂಪ್ರೇಸರ್. ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ. ಕಲ್ಲಲ್ಲಿ ಬೀರಿದ್ರೆ ಲಾಸ್ಟ್ಗೆ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತ ಸ್ವಾಮಿಗಳೆಲ್ಲ ಸರಿಯಾಗಿದ್ದಾರೆ. ಅಯ್ಯಪ್ಪನವರು ಎಲ್ಲ ಸೇರಿಬಿಟ್ಟಲ್ಲ, ಕಲ್ಲು ತಗೊಂಡು ಹೊಡೆದೊಳ್ದು ಎಲ್ಲ ಅದ್ರ 3 ಹೋಟ್ಲಿದೆ, ಕಾಡಿಗೆ ಹೊಡಿದ್ದೇವೆ. ಮುಂಬೈನವರೆಲ್ಲ ಚೆಲ್ಲಕಲಿಯಾಗಿ ಕಾಡಿಗೆ ಹೋಗಿದ್ದೇವೆ. ಮತ್ತೆ ಅಷ್ಟು ಪಕ್ಕ ಅಲ್ಲಿ ಧರ್ಮಸ್ಥಳಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವರನ್ನು ನಿಲ್ಲಿಸಿ ಇವರು ಎಡ್ಡೆಯವರಿಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ, ಅಲ್ಲೇ ಹೊರಗೆ ಓಡಿಸಿ, ಅಲ್ಲಿಂದ ಓಡಿಸಿ ಒಳಗೆ ಅಯ್ಯಪ್ಪನವರು ಒಳಗೆ ಬಿಡಲಿಲ್ಲ. ಅಲ್ಲಿ ಗೋಮಠ ಬೆಟ್ಟದಿಂದ ಗೋಮಠ ಬೆಟ್ಟ ಟರ್ನಲ್ಲಿ ಕೆಳಗೆ ಒಂದು ಬರ್ತದೆ, ಈ ಕಡೆ ಪಂಬಳಕ್ಕೆ ಮಣ್ಣದಾರಿ, ಈ ಕಡೆ ಪಂಬಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರಕ್ಕೆ ಹೋಗ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ ಇದೆ, ಹೋಗ್ತಾ ಒಂದಿದೆ, ಆಚೆಯಿಂದ ಬರುವಾಗ ಫಸ್ಟ್ ಯಾರ್ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸಿನಲ್ಲಿ ಏನಿಲ್ಲದೆ ನಾನು ಊತಾಕಿದ್ದು 70 ಜನ 75 ಏನಾದಷ್ಟು ಊತಾಕಿದೆ. ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ. ಆದ್ರೆ ನಾನು ಅಲ್ಲಿ ಅದು ಕಲ್ಲು ಗಾಡಿ ಇದೆ, ತರಕಾರಿ ತಳ್ಕೊಂಡು ಹೋಗುದು, ಬಸ್ ಸ್ಟ್ಯಾಂಡಿನಿಂದ ತರಕಾರಿ ತಳ್ಕೊಂಡು ಹೋಗುವ ಗಾಡಿ. ಆ ಗಾಡಿಯಲ್ಲೆಲ್ಲ ಏನೋನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತೆಗೆದು ಊತಾಕೋದು. ಈಗ ಒಂದು ಲೈನ್, ಈಗ ಒಂದು ಲೈನ್, ಈ ಕಡೆಯಿಂದ ಒಂದು 7 8, ಆ ಕಡೆಯಿಂದ 7 8. ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವುದು ಒಣಗಿದೆ ಅಂತ. ಅದನ್ನು ತೆಗೆದು ಅಲ್ಲಿಗೆ ಊತಾಕೋದು, ಎಲುಬೆಲ್ಲ ಮೇಲೆ ಬರ್ತದೆ, ಅದನ್ನ ಹಾಕೋದು. ಮತ್ತೆ ಅದು ಹಾಕೊಂಡು ನಾಲ್ಕು ನೂರು ಬರ್ತದೆ, ಈ ಕಡೆ ಊತಾಕೋದು. ಅಲ್ಲಿ ಅಷ್ಟು ಏನೋ ಊಟಾಕಿದ್ರು. ಇಲ್ಲಿ ನೇತ್ರಾವತಿ ಹತ್ರ ಲೆಕ್ಕವೇ ಇಲ್ಲ, ಒಳ್ಳೆ ಬದಿಯಲ್ಲೆಲ್ಲ ಲೆಕ್ಕವೇ ಇಲ್ಲ. ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಎಲ್ಮೀಟರ್ ಶಾಲೆ ಹತ್ರ ಒಂದು ಈ ಕಡೆ ಭಟ್ರದು ಮನೆ, ಭಟ್ರ ಮನೆ, ದೇವರು ಪೂಜೆ ಮಾಡೋ ಭಟ್ರ ಮನೆ. ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ. ಅವರು ಧರ್ಮಸ್ಥಳ STM ಮೇಲೆ ಓದ್ತಾ ಇದ್ದಾರೆ. ನಾವು ಅಲ್ಲ ಕಾಲೇಜ್ ಇದು ನೀವು ಎಲ್ಲ ಉಳ್ಳೋ ಜಾಗ ಭಟ್ರ ಮನೆಯಲ್ಲಿ ಅದು ಬಾವಿ ಬಾವಿ ಎಲ್ಲಿ ಅದು? ಅಲ್ಲಿ ಎಲ್ಮಿಟ್ರಿ ಶಾಲೆ ಇದೆ, ಹೈಸ್ಕೂಲ್ ಇದೆ. ಅವರು ಶಾಲೆಯ ಹಿಂಬದಿಯಲ್ಲಿ, ಈ ಹೈಸ್ಕೂಲ್ ಇಲ್ಲ, ಆ ಕಡೆ ಶಾಲೆ ಇದೆ ನೋಡಿ. ಆ ಶಾಲೆ ಹಿಂಬದಿಯಲ್ಲಿ ಅವ್ರ ಮನೆ. ಆ ಊರು ಓದೋದು STM ಕಾಲೇಜಲ್ಲಿ. ಇಲ್ಲಿ ಓದ್ತಾ ಇದ್ರು. ಎಂತ ಏನಾಗಿ ಗೊತ್ತಿಲ್ಲ. ನಾನು ಇಲ್ಲಿ ಒಂದು ನೇತ್ರಾವತಿಯಲ್ಲಿ ಒಂದು ಏನ ತೆಗ್ದೆ. ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಏನ ತೆಗಿಬೇಕು ಅಂತ ಪೊಲೀಸ್ನವರು. ಅಲ್ಲಿ ಹೋಗುವಾಗ ಲಾಸ್ಟ್ಗೆ ಏನ ತೆಗ್ತಾ ಇತ್ತು. ಒಬ್ರು ಅಳೋದಿಲ್ಲ, ಕೇಳಿದ್ರೆ ಹುಡುಗಿ ಫೇಲ್ ಆದ್ರು ಅಂತ ಹೇಳ್ತಾರೆ. ಒಂದು ರವಕ್ಕೆ ಒಂದು ಲಾಸ್ಟ್ ಡಾಲ್. ಎಲ್ಲಿ ಹುಡುಗಿ ಅದು? ಧರ್ಮಸ್ಥಳದಲ್ಲಿ, ಧರ್ಮಸ್ಥಳದಲ್ಲಿ ಭಟ್ರು ಅದನ್ನು ಸೂಸೈಡ್ ನೇಣ ಹಾಕಿದ್ರು. ಅವರು ಎಂತ ಮಾಡೋದು ದಪ್ಪ ಮಾಡಿದ್ರೆ ಎಂತ ಮಾಡೋದು ನಾನು ತಿಳಿಸ್ಕೊಟ್ಟು ಬಂದೆ ಏನೋ. ಮತ್ತೆ ಆ ಬಾಬುಲಿ ಬೆಟ್ಟದ ಟರ್ನಲ್ಲಿ ಹೀಗೆ ಒಂದು ಹೆಂಗ್ಸು ವೈಟ್ ಸೀರೆ ಉಂಟು ಹೆಂಗ್ಸು, ಅದು ಕೇರಳ ಹೆಂಗ್ಸು ಅಂತ ಮತ್ತೆ ಯಾರು ಸೂಪ್ರೇಸರ್. ಆಲ್ರೈಟ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಮಹೇಶ್ ತಿಮರೋಡಿ ಅವರ ಮನೆಯಲ್ಲಿ ಚರ್ಚೆ ನಡೆಸಿರುವಂತಹ ಈ ವಿಡಿಯೋ, ಈ ವಿಡಿಯೋದಲ್ಲಿ ಯಾಕೆ ಮಹೇಶ್ ತಿಮರೋಡಿ ಅವರು ವಿಡಿಯೋ ಮಾಡಿದ್ರು ಇದನ್ನ ಅನ್ನುವಂಥ ಮೊದಲನೇ ಪ್ರಶ್ನೆ ಬರುತ್ತೆ. ಈಗ ಸಹಜವಾಗಿ ಯಾರ್ದಾದ್ರೂ ಮನೆಗೆ ಒಬ್ಬ ವ್ಯಕ್ತಿ ಬಂದು ಏನೋ ಒಂದು ಮುಖ್ಯವಾದ ಅಂಶಗಳನ್ನ ಹೇಳಲಿಕ್ಕಿದೆ ಅಂತ ಹೇಳಿದಾಗ ಫಸ್ಟ್ ಕ್ಯಾಮ್ರಾ ಇಟ್ಟು ವಿಡಿಯೋ ಮಾಡ್ತಾರೆ ಯಾರಾದರೂ. ಅಂದರೆ ಮಾಡ್ತಿದ್ದಾರೆ ಅಂದರೆ ಅವರಿಗೆ ಈ ವಿಷಯದಲ್ಲಿಯೇ ಏನಾದರೂ ಡೌಟ್ ಇತ್ತಾ ಅಥವಾ ನಂಬಿಕೆ ಇರಲಿಲ್ವಾ? ಯಾವ ಕಾರಣಕ್ಕೋಸ್ಕರ ಈ ರೀತಿ ಫಸ್ಟು ವಿಡಿಯೋ ಮಾಡ್ತಾರೆ? ಈ ಚಿನ್ನಯ್ಯ ಫಸ್ಟ್ ಬಂದು ಡಿಸ್ಕಸ್ ಮಾಡಿದ್ದನ್ನೇ ವಿಡಿಯೋ ಮಾಡಿದ್ರಾ? ಈಗ ಈ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಇರೋದ್ರ ಉದ್ದೇಶ ಏನು ಈ ವಿಡಿಯೋದ ತಿರುಳೇನು ದಿನೇಶ್? ಹೌದು ಶ್ರೀಲಕ್ಷ್ಮಿ, ಈಗ ಆ ಒಂದು ವಿಡಿಯೋಗಳನ್ನು ಬೇರೆ ಬೇರೆ ಪಾರ್ಟ್ ವೈಸ್ ಆಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಏನು ಟೀಮ್ ಏನಿದೆ ಅವರು ಬಿಡ್ತಾ ಇದ್ದಾರೆ. ಹೀಗಾಗಿ ಜನರಿಗೂ ಕೂಡ ಬಹಳಷ್ಟು ಗೊಂದಲ ಆಗ್ತಾ ಇದೆ. ಅಂದರೆ ಇದರಲ್ಲಿ ಸತ್ಯ ಯಾವುದು ಮಿಥ್ಯೆ ಯಾವುದು ಅನ್ನುವಂಥ ರೀತಿಯಲ್ಲಿ ಬಹಳಷ್ಟು ಜನರಿಗೂ ಕೂಡ ಗೊಂದಲ ಆಗ್ತಾ ಇದೆ. ಅಂದರೆ ಚಿನ್ನಯ್ಯ ಆರಂಭ ದಿನಗಳಲ್ಲಿ ಒಂದಷ್ಟು ಮಾತುಗಳನ್ನು ಹೇಳಿದ್ದ, ಆ ಬಳಿಕ ತನ್ನನ್ನು ಬೇರೆಯವರು ಈ ರೀತಿಯಾಗಿ ಹೇಳಿಸಿದ್ರು ಅಂತ ಹೇಳಿದ್ದ. ಇದಕ್ಕೆ ಪೂರಕ ಎಂಬಂತೆ ಚಿನ್ನಯ್ಯನೇ ಈ ರೀತಿಯಾಗಿ ಮೊದಲೇ ಹೇಳಿದ್ದ, ನಮಗೆ ಬಂದು
ಬಂದು ಹೇಳಿದ್ದೇ ಚಿನ್ನಯ್ಯ, ಆ ಬಳಿಕವೇ ಈ ರೀತಿಯಾಗಿ ಆಗಿದ್ದು ಅನ್ನುವಂಥದ್ದನ್ನು ಒಂದು ತೋರಿಸುವುದಕ್ಕೋಸ್ಕರವಾಗಿ ತಿಮರೋಡಿ ಅವರು ಈ ರೀತಿಯಾದಂಥ ವಿಡಿಯೋವನ್ನು ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟಿರುವಂಥದ್ದು. ಪಾರ್ಟ್ 1 ಮತ್ತು ಪಾರ್ಟ್ 2 ಆಗಿ ಈ ಒಂದು ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ಹರಿಯ ಬಿಟ್ಟಿರುವಂಥದ್ದು. ಅಂದರೆ ಈ ಒಂದು ಕೇಸ್ ಏನಿದೆ, ಆರಂಭದಲ್ಲಿ ಚಿನ್ನಯ್ಯ ಈ ರೀತಿಯಾಗಿ ಬಂದು ಹೇಳಿದ್ದ, ದೂರು ನೀಡಿದ್ದ, ಆ ಬಳಿಕ SIT ರಚನೆ ಆಯಿತು. ಆ ಬಳಿಕ ಆತ ಒಂದಷ್ಟು ವಿಚಾರಣೆಯಲ್ಲಿ ತಾನು ಹೆಣವನ್ನು ಹೂತು ಹಾಕಿದ್ದು ನಿತ್ಯ ಸತ್ಯ ಅಂತ ಹೇಳಿದ್ದ. ಹಾಗಾಗಿ ಆ ಬಳಿಕ ಉತ್ಖನನ ಕೂಡ ಆಯಿತು. ಆದರೆ ಉತ್ಖನನದ ಸಂದರ್ಭದಲ್ಲಿ 6ನೇ ಪಾಯಿಂಟನ್ನು ಹೊರತುಪಡಿಸಿ ಇತರ ಪಾಯಿಂಟ್ಗಳಲ್ಲಿ ಸಿಗಲಿಲ್ಲ. ಆ ಬಳಿಕ ವಿಚಾರಣೆ ಆಯಿತು. ವಿಚಾರಣೆಯಲ್ಲಿ ಚಿನ್ನಯ್ಯ ಆರಂಭದಲ್ಲಿ ವಿಚಾರಣೆಯಲ್ಲಿ ಹೇಳಿದಂಥದ್ದು ಮತ್ತು ನಂತರದ ಅಂದರೆ ಉತ್ಖನನದ ನಂತರ ಹೇಳಿರುವಂಥದ್ರಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ತಾ ಹೋಯಿತು. ನಂತರ ಉತ್ಖನನದ ನಂತರದ ವಿಚಾರಣೆಯಲ್ಲಿ ಆತ ತನ್ನನ್ನು ಈ ಹಿಂದೆ ಅಂದರೆ ಈ ರೀತಿಯಾಗಿ ಸೂತ್ರಧಾರಿಗಳು ಮಾಡಿಸಿದ್ರು, ತಾನು ಇದರಲ್ಲಿ ಬಲಿಪಶು ಆದೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆ ನೀಡ್ತಾ ಹೋದ. ನನ್ನದು ತಪ್ಪಾಯಿತು ಅನ್ನುವಂಥ ರೀತಿಯಲ್ಲಿ ತಪ್ಪೊಪ್ಪಿಗೆಯನ್ನು ಕೂಡ SIT ಅಧಿಕಾರಿಗಳ ಮುಂದೆ ಹೇಳಿದ. ಆದರೆ ಆ ಬಳಿಕ ಏನು ಮೊನ್ನೆ ಆತನನ್ನು ಕೋರ್ಟಿಗೂ ಕೂಡ ಕರೆದುಕೊಂಡು ಬಂದಿದ್ದರು. ಅಲ್ಲಿಯೂ ಕೂಡ ನ್ಯಾಯಾಧೀಶರ ಮುಂದೆ ನನ್ನ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಹೇಳ್ತೇನೆ, ನಾನು ಸ್ವಇಚ್ಛೆಯಿಂದಲೇ ಹೇಳ್ತೇನೆ ಅನ್ನುವಂಥದ್ದನ್ನು ಕೋರ್ಟ್ನ ಮುಂದೆ ಕೂಡ ಹೇಳಿದ್ದ. 23ರಂದು ಆತ ತಪ್ಪೊಪ್ಪಿಗೆ ಹೇಳುವುದಕ್ಕೂ ಕೂಡ ರೆಡಿಯಾಗಿದ್ದಾನೆ. ಈ ಸಂದರ್ಭದಲ್ಲಿ ತಿಮರೋಡಿ ಅವರು ಈ ಒಂದು ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿರುವಂಥದ್ದು. ಪಾರ್ಟ್ 1 ಮತ್ತು ಪಾರ್ಟ್ 2 ಆಗಿ ಆ ವಿಡಿಯೋವನ್ನು ರಿಲೀಸ್ ಮಾಡಿರುವಂಥದ್ದು. ಈ ವಿಡಿಯೋ ರಿಲೀಸ್ ಮಾಡುವಂಥ ಅಗತ್ಯತೆ ಏನಿತ್ತು ಮತ್ತು ಈ ಸಂದರ್ಭದಲ್ಲಿ ಯಾಕೆ ರಿಲೀಸ್ ಮಾಡಿದರು ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ತಾವು ಈ ರೀತಿಯಾಗಿ ಆತನಿಗೆ ಹೇಳಿಸಿಕೊಟ್ಟದ್ದಲ್ಲ. ಈತನೇ ಬಂದು 2 ವರ್ಷಗಳ ಹಿಂದೆ 2023 ಆಗಸ್ಟ್ನಲ್ಲಿ ಆತ ಪತ್ನಿಯ ಜೊತೆ ತಿಮರೋಡಿ ಮನೆಗೆ ಬಂದು ಈ ರೀತಿಯಾಗಿ ಹೇಳಿಕೊಂಡಿದ್ದ. ಅದಕ್ಕೂ ಮೊದಲು ನಮಗೆ ಗೊತ್ತೇ ಇಲ್ಲ ಅನ್ನುವಂಥದ್ದನ್ನು ತೋರಿಸೋದಕ್ಕೋಸ್ಕರ ಈ ರೀತಿಯಾಗಿ ವಿಡಿಯೋವನ್ನು ಕೂಡ ಹರಿಯ ಬಿಟ್ಟಿರುವಂಥದ್ದು. ಹೀಗಾಗಿ ಜನರಿಗೂ ಕೂಡ ಇದರಿಂದ ಬಹಳಷ್ಟು ಗೊಂದಲ ಆಗ್ತಿದೆ. ಅಂದರೆ ಇದರಲ್ಲಿ ಯಾರು ನಿಜವಾಗಿಯೂ ಅಂದರೆ ಈ ರೀತಿಯಾಗಿ ಮಾಡಿಸಿದ್ದು, ಅಂದರೆ ತಿಮರೋಡಿ ಗ್ಯಾಂಗ್ನವರು ಈ ರೀತಿಯಾಗಿ ಮಾಡಿಸಿದ್ರ ಅಥವಾ ಚಿನ್ನಯ್ಯನೇ ಬಂದು ಈ ರೀತಿಯಾಗಿ ಹೇಳಿದ ಬಳಿಕ ಇವರು ಈ ರೀತಿ ಅಂತ ಪ್ಲ್ಯಾನ್ ರೂಪಿಸಿದ್ರ ಅನ್ನುವಂಥ ಒಂದಷ್ಟು ಗೊಂದಲ ಕೂಡ ಸದ್ಯ ಆಗ್ತಾ ಇರುವಂಥದ್ದು. ಆ ವಿಡಿಯೋದಲ್ಲೂ ಕೂಡ ಗಮನಿಸ್ಬೋದು. ಆರಂಭದ ಮೊದಲ ವಿಡಿಯೋ ಏನಿದೆ ಅದರಲ್ಲಿ ಆತ ಆ ಹೆಣಗಳನ್ನು ಹೂತ ಬಗ್ಗೆ ಹೇಳಿದ್ದ. ಜೊತೆಗೆ ಆ ನೇತ್ರಾವತಿ ಸ್ಥಾನಘಟ್ಟವನ್ನು ಯಾರು ಸರ್ಕಾರಿ ಜಾಗ ಅಂತ ಹೇಳ್ತಾರೆ ಅವರಿಗೆ ನನ್ನಿಂದ ಹೊಡಿಸ್ತಾ ಇದ್ರು ಅನ್ನುವಂಥ ರೀತಿಯಲ್ಲಿ ಕೂಡ ಮಾತಾಡಿದ. ಆ ಬಳಿಕ 2ನೇ ವಿಡಿಯೋದಲ್ಲಿ ಆ ಬಾಹುಬಲಿ ಬೆಟ್ಟದಲ್ಲಿ ಸುಮಾರು 70ಕ್ಕೂ ಹೆಚ್ಚು ಶವಗಳನ್ನು ಹೂತು ಹಾಕಿದ್ದೇನೆ. ಕೇರಳದ ಒಂದು ಮಹಿಳೆಯ ಶವವನ್ನು ಕೂಡ ಟರ್ನ್ನ ಒಂದು ಪಾಯಿಂಟ್ ಏನಿದೆ ಅಲ್ಲಿ ಹೂತು ಹಾಕಿದ್ದೇನೆ ಅಂತ ಹೇಳಿದ. ಅದರ ಜೊತೆಗೆ ನೇತ್ರಾವತಿ ಸ್ಥಾನಘಟ್ಟದ ಸಮೀಪದಲ್ಲಿ ಲೆಕ್ಕವಿಲ್ಲದಷ್ಟು ಶವಗಳನ್ನು ಹೂತು ಹಾಕಿದ್ದೇನೆ ಹೇಳಿದ್ದ. ಮತ್ತು ಈ ಶವಗಳನ್ನು ಏನು ತರಕಾರಿ ಸಾಗಿಸುವ ವಾಹನದಲ್ಲಿ ಹೂತು ಹಾಕಿದ್ದೇನೆ ಅಂತ ಹೇಳಿದ್ದ. ಜೊತೆಗೆ ಆ ಒಂದು ಪ್ರಾಥಮಿಕ ಶಾಲೆಯ ಹಿಂದಿನ ಭಟ್ರ ಮನೆಯ ಬಾವಿಯಲ್ಲಿ ಆ ಹುಡುಗಿಯೋರ್ವಳ ಏನು ಮೃತದೇಹ ಕೂಡ ಇತ್ತು, ಅದನ್ನು ಕೂಡ ತಾನು ಮೇಲೆ ತೆಗೆದು ಹಾಕಿದ್ದೇನೆ ಅಂತ ಇದನ್ನು ಕೂಡ ಆತ ವಿಡಿಯೋದಲ್ಲಿ ಹೇಳಿರುವಂಥದ್ದು. ಎಲ್ಲವನ್ನು ಕೂಡ ಆರಂಭದಲ್ಲಿಯೇ ಕೂಡ ಇವರು ರೆಕಾರ್ಡ್ ಮಾಡಿದ್ರು. ಸದ್ಯ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪಾರ್ಟ್ ಆಗಿ ಬಿಡ್ತಾ ಇರುವಂಥದ್ದು. ಸದ್ಯ ಈ ಒಂದು ವಿಡಿಯೋವನ್ನು ನೋಡಿದವರು ಕೂಡ ಬಹಳಷ್ಟು ಗೊಂದಲಕ್ಕೆ ಈಡಾಗ್ತಿದ್ದಾರೆ. ಅಂದರೆ ಇದರಲ್ಲಿ ಸತ್ಯ ಯಾರ್ದು ಮಿಥ್ಯ ಯಾರ್ದು ಅನ್ನುವಂಥ ರೀತಿಯಲ್ಲಿ ಕೂಡ ಜನರಿಗೂ ಬಹಳಷ್ಟು ಗೊಂದಲ ಆಗ್ತಿದೆ. ಯಾಕಂದರೆ ಚಿನ್ನಯ್ಯ ಈಗ ಹೇಳ್ತಾ ಇರುವಂಥದ್ದು ತನ್ನನ್ನು ಬೇರೆಯವರು ಈ ರೀತಿಯಾಗಿ ಹೇಳಿಸಿದ್ದು, ತನ್ನನ್ನು ಈ ರೀತಿಯಾಗಿ ಪ್ರಚೋದನೆ ಮಾಡಿ ಈ ರೀತಿಯಾಗಿ ನಾನು ಷಡ್ಯಂತ್ರಕ್ಕೆ ಬಲಿಯಾದೆ ಅನ್ನುವಂಥ ರೀತಿಯಲ್ಲಿ ಆತ ಈಗ ತಪ್ಪೊಪ್ಪಿಗೆಯನ್ನು ಹೇಳ್ತಾ ಇದ್ದಾನೆ. ಆದರೆ ಈ ವಿಡಿಯೋದಲ್ಲಿ 2 ವರ್ಷಕ್ಕೆ ಹಿಂದೆ ಆತ ತಿಮರೋಡಿ ಅವರ ಮನೆಗೆ ಬಂದಾಗ ಆತ ಈ ರೀತಿಯಾದಂಥ ವಿಚಾರಗಳನ್ನು ಹೇಳಿದ್ದ. ಹೀಗಾಗಿ ಒಂದಷ್ಟು ಗೊಂದಲ ಕೂಡ ಉಂಟಾಗ್ತಾ ಇರುವಂಥದ್ದು. ಅಂದರೆ ಯಾವುದು ಸರಿ, ಅಂದರೆ ಚಿನ್ನಯ್ಯನಿಗೆ ಯಾರಾದರೂ ಹೇಳಿಸಿದ್ರೆ ಅಥವಾ ಚಿನ್ನಯ್ಯನೇ ಈ ರೀತಿಯಾಗಿ ಸ್ವತಃ ತಿಮರೋಡಿ ಅವರ ಮನೆಗೆ ಬಂದು ತಾನು ಹೆಣಹೂತ ವಿಚಾರವನ್ನು ಹೇಳಿದ್ನ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಇದರ ಜೊತೆಗೆ ಆ ಚಿನ್ನಯ್ಯ ಹೇಳಿಕೆ ಅಂದರೆ ಆರಂಭದ ದಿನಗಳಲ್ಲಿ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಬಂದು ಈ ರೀತಿಯಾಗಿ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಇವರು ಯಾಕೆ ವಿಡಿಯೋ ಮಾಡಿದ್ರು ಅನ್ನುವಂಥ ಒಂದಷ್ಟು ಡೌಟ್ಗಳು ಕೂಡ ಸಿಗ್ತಾ ಇದೆ. ಅಂದರೆ ಆತ ಕೇವಲ ತಿಮರೋಡಿ ಅವರ ಮನೆಗೆ ಮಾತನಾಡಲಿಕ್ಕೆ ಬರುವಂಥ ಸಂದರ್ಭದಲ್ಲಿ ವಿಡಿಯೋ ಮಾಡಿ ಅದನ್ನು ರೆಕಾರ್ಡ್ ಮಾಡುವಂಥ ಅಗತ್ಯತೆ ಏನಿತ್ತು ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಸದ್ಯ ಆ 2 ವಿಡಿಯೋಗಳು ಏನಿದೆಯಲ್ಲ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಸಂಚಲನ ಕೂಡ ಉಂಟು ಮಾಡ್ತಾ ಇದೆ. ವಿಡಿಯೋದ ಕುರಿತು ಬಹಳಷ್ಟು ಚರ್ಚೆಗಳು ವ್ಯಕ್ತ ಆಗ್ತಾ ಇರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ.
ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ್ದ ಷಡ್ಯಂತ್ರಗಳು ಒಂದೊಂದಾಗಿ ಹೊರಬೀಳ್ತಾ ಇದ್ದಾವೆ. SIT ವಿಚಾರಣೆಯಲ್ಲಿ ಚಿನ್ನಯ್ಯ ತನ್ನ ಅಸಲಿ ಸತ್ಯವನ್ನ ಕಕ್ತಾ ಇದ್ದ ಹಾಗೇನೆ ಈ ಥರ ಒಂದೊಂದೇ ಅಂದರೆ ನಾವಲ್ಲ ಅವನ ಹತ್ರ ಸುಳ್ಳು ಹೇಳ್ಸಿದ್ದು ಅಂತ ಹೇಳ್ಕೊಳಕ್ಕೆ ಒಂದೊಂದೇ ವಿಡಿಯೋಗಳು ಹೊರಗಡೆ ಬರ್ತಾ ಇದ್ದಾವೆ. ಈಗ ಇದು ಮತ್ತೊಂದು ಷಡ್ಯಂತ್ರ. ಅಂದರೆ ಇದ್ರ ಹಿಂದೆ ಇನ್ನೂ ಯಾರಾದರೂ ಇದ್ದಾರಾ? ಈ ಷಡ್ಯಂತ್ರಗಳು ಯಾವ ರೀತಿಯಲ್ಲಿ ಬಯಲಾಗ್ತಾ ಇದ್ದಾವೆ ನೋಡಿ. ಈ ಚಿನ್ನಯ್ಯ ಯಾರು ಅಂತಾನೆ ಗೊತ್ತಿಲ್ಲ, ಆತನಿಗೂ ನಮಗೂ ಸಂಬಂಧವೇ ಇಲ್ಲ ಅಂತಿದ್ದ ಬುರುಡೆ ಗ್ಯಾಂಗ್ ಸದಸ್ಯರು ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಪೋಸ್ಟ್ ಮಾಡಿರೋ ವಿಡಿಯೋದಲ್ಲಿ ಕೆಲ ಸ್ಫೋಟಕ ಸತ್ಯ ರಿವೀಲ್ ಆಗಿದೆ. 2 ವರ್ಷದ ಹಿಂದೆಯೇ ಬಿ ಗ್ಯಾಂಗ್ ಷಡ್ಯಂತ್ರ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ. ಅಂದ ಹಾಗೆ 2 ವರ್ಷದ ಹಿಂದೆಯೇ ಮುಸುಕುದಾರಿ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಭೇಟಿ ಮಾಡಿದ್ದ ಅಂದ್ರೆ ನೀವು ನಂಬಲೇಬೇಕು. ಹೀಗಂತ ನಾವು ಹೇಳ್ತಿಲ್ಲ, ಖುದ್ದು ತಿಮರೋಡಿಯೇ ಚಿನ್ನಯ್ಯನ ಜೊತೆಗಿನ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಪೊಲೀಸರು ಬರೋದಿಲ್ಲ, ನನ್ನನ್ನು ಉದ್ದಾಕ್ಲಿಕ್ಕೆ ಬಿಡ್ತಾರೆ. ಉದ್ದಾಕಿ ನಾನು ನನ್ನಷ್ಟೇ ಬರ್ಬೇಕು ಅಷ್ಟೇ. ಅದು ಬಟ್ಟೆ ತೆಗೆದು ಅದು ಯಾವ ಸಂಪ್ರದಾಯ ಇಲ್ಲ. ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ, ಅದು ಯಾವುದಿಲ್ಲ. ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ನೀರು ಹಿಡಿಲಿಕ್ಕೆ ಅಂತ ಒಂದಿಬ್ರು ನಮ್ಮ ರೂಂಬೈನವರು ರಾತ್ರಿ ಆಗ ಹೂವಪ್ಪ ಇದ್ರು, ಸುಬ್ರೇಶ್ವರ ಅಂತ ಹೂವಪ್ಪ ಅಂತ ಅವರು ಇರುವಾಗ ನೈಟ್ ನೀರಿನಾಗಿ ಅವರು ಇಬ್ರು ಸತ್ತು ನೀರಳೆ ಅದನ್ನು ತೆಗೆದು ಬಂದು ಪಾಂಗಳಲ್ಲಿ ಮಸಾಲದ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡಿ ನನ್ನ ಕೈಲೇ ಕುಡಿಸಿದ್ರು 2 ಜನ. ಪೋಸ್ಟ್ ಮಾರ್ಟಮ್ ಬೇರೆ ಜನ ಇಲ್ಲ, ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು. ಕಾಂಪೌಂಡರ್ ಬಂದದ್ದು, ಡಾಕ್ಟರ್ ಬಂದಿಲ್ಲ. ಡಾಕ್ಟರ್ ಬಂದಿಲ್ಲ. 2 ವರ್ಷದ ಹಿಂದೆ ಮುಸುಕುದಾರಿ ಚಿನ್ನಯ್ಯ ತನ್ನ ಪತ್ನಿ ಜೊತೆ ಧರ್ಮಸ್ಥಳಕ್ಕೆ ಬಂದಿದ್ದ. ಇದನ್ನ ನೋಡಿದ್ದ ಸೌಜನ್ಯ ಮಾವ ವಿಠಲ್ ಗೌಡ ಚಿನ್ನಯ್ಯನನ್ನ ಸೀದಾ ತಿಮರೋಡಿ ಮನೆಗೆ ಕರೆದುಕೊಂಡು ಹೋಗಿದ್ದಾನೆ. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಹಾಗೂ ಆತನ ಪತ್ನಿಯನ್ನ ಕರೆತಂದು ಪರಿಚಯ ಮಾಡಿಸಿದ್ದಾನೆ. ಬಳಿಕ ಚಿನ್ನಯ್ಯನ ಜೊತೆ ತಿಮರೋಡಿ ನಡೆಸಿದ ಮಾತುಕತೆ ಏನು ಅಂತ ನೀವೇ ಕೇಳಿಸ್ಕೊಳ್ಳಿ. ಅದು ನಾನು ಹೇಳ್ಬೇಕಂದ್ರೆ ತುಂಬಾ ಕಥೆ ಉಂಟು. ನಮ್ಗೆ ಅನ್ಯಾಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಮಾಡಿದ ಅನ್ಯಾಯ ದೇವರಿಗೆ ಗೊತ್ತು, ದೊಡ್ಡವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ. ನಾನು ಅಷ್ಟು ವರ್ಷ ಮಾಡ್ಲಿಕ್ಕೆ 3.5 ಲಕ್ಷ ಕೊಡ್ಬೇಕು. ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಮಂಜುನಾಥನಿಗೆ ಗೊತ್ತಿರ್ಲೇ ಗೊತ್ತಿದೆ, ಭಗವಂತನಿಗೆ ಗೊತ್ತಿದೆ. ಅಲ್ಲ, ಸತ್ಯ. ಈ ಮಾತನಾಡುವ ಮಂಜುನಾಥಿಗೆ ಗೊತ್ತಿರ್ಬೇಕಲ್ಲ. ನಾವು ಅನ್ನೋದು ದೇವರು 6 ಕಟ್ಟು ದುಡ್ಡು ತಂದ್ರು, 500 ರೂಪಾಯಿ ನೋಟು 6 ಕಟ್ಟು ದುಡ್ಡು ತಂದ್ರು ನಮ್ಮನ್ನು ಕರ್ಕೊಂಡು ಅಂತೇಳಿ. ನಮ್ಮನ್ನು ಕಲಿಸ್ಲಿಕ್ಕೆ ಉದ್ದೇಶ ಸೌಜನ್ಯ ವಿಷಯದಲ್ಲಿ ನೀವು ಆ ಕಡೆ ಈ ಕಡೆ ಮಾತಾಡ್ತೀರಿ ಕಲಿಸಿದ್ರು ನಮ್ಮ. ಹಾಗೆ 6 ಕಟ್ಟು ದುಡ್ಡು ತಂದ್ರು. ಬರೀ 2 ಕಟ್ಟು ದುಡ್ಡಲ್ಲಿ ಮಾತ್ರ ನಮ್ಗೆ ಭಾಗ ಮಾಡಿದ್ರು. ನನ್ನ ಹೆಂಡತಿಗೆ ನನಗೆ ನನ್ನ ಭಾಗ್ಯ ಹಾಕೊಂಡಿದ್ರು. ಅಷ್ಟು ಮಾಡಿ ರಥಯಾತ್ರೆ ಲಾರಿಯಲ್ಲಿ ಲೋನ್ ತುಂಬಿಸಿ ಹೋಗುವ ತನಕ ನನ್ನೊಟ್ಟಿಗೆ ಅಲ್ಲಿ ರಾಜೇಶ್ವರ ನಿಂತಾರೆ. ಅವರು ಸೂಪರ್. ನೋಡಿದ್ರಲ್ವಾ, ಚಿನ್ನಯ್ಯನಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಎನ್ನುತ್ತಿದ್ದ ಬುರುಡೆ ಗ್ಯಾಂಗ್ ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದೆ. 2 ವರ್ಷದ ಹಿಂದೆಯೇ ಷಡ್ಯಂತ್ರ ರೂಪಿಸಿತ್ತ ಅನ್ನೋ ಅನುಮಾನ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಸರ್ಕಾರಕ್ಕೆ ಈ ಜಾತಿ ಗಣತಿ ಗೊಂದಲ ಇನ್ನಷ್ಟು ಬಿಸಿ ತುಪ್ಪವಾಗಿದೆ. ಸರ್ಕಾರದ ವಿರುದ್ಧ ಒಕ್ಕಲಿಗ ಸಮುದಾಯ ತಿರುಗಿ ಬೀಳ್ತಾ ಇದೆ. ಇವತ್ತು ಒಕ್ಕಲಿಗ ಕ್ರಿಶ್ಚಿಯನ್, ಒಕ್ಕಲಿಗ ಮುಸ್ಲಿಂ ಅಂತೆಲ್ಲ ಏನು ಸೇರ್ಪಡೆ ಮಾಡಿದ್ದಾರೆ, ಇದಕ್ಕೆ ಒಕ್ಕಲಿಗ ಸಮುದಾಯ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಯಲಿದೆ. ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ಇವತ್ತು ನಿರ್ಣಾಯಕವಾದಂತಹ ಒಂದು ಹೈ ವೋಲ್ಟೇಜ್ ಮೀಟಿಂಗ್, ಒಕ್ಕಲಿಗರ ಮೀಟಿಂಗ್ ನಡೆಯಲಿದೆ. ಸಮುದಾಯದ ಹಿತದೃಷ್ಟಿಯ ನಿರ್ಣಯವನ್ನು ತಗೊಳ್ಬೇಕು ಅಂತ ಸಲಹೆ ಕೊಡಲಾಗ್ತಾ ಇದೆ. ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಡಿಸಿಎಂ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ ಹಲವರು ಭಾಗಿಯಾಗ್ತಾ ಇದ್ದಾರೆ. ನೋಡಿ, ಜಾತಿ ಗಣತಿ ವಿಚಾರವನ್ನ ಸಿದ್ದರಾಮಯ್ಯ ನಿನ್ನೆ ಯಾವ ಕಾರಣಕ್ಕೂ ನಾವು ಅದನ್ನು ಸ್ಟಾಪ್ ಮಾಡಲ್ಲ ಅನ್ನೋ ಅರ್ಥದಲ್ಲಿ ಏನು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು. ಇವತ್ತು ಒಕ್ಕಲಿಗರು ಸಭೆ ಸೇರ್ತಾ ಇದ್ದಾರೆ. ಬೆಂಗಳೂರಿನ ವಿಜಯನಗರದ ಒಕ್ಕಲಿಗ ಭವನದಲ್ಲಿ ಆದಿಚುಂಚನಗಿರಿ ಮಠದಲ್ಲಿ ಸೇರ್ತಾ ಇದ್ದಾರೆ. ಎಲ್ಲ ಪಕ್ಷಗಳ ಒಕ್ಕಲಿಗ ಮುಖಂಡರು ಡಿಕೆ ಶಿವಕುಮಾರ್, ಎಚ್ ಡಿ ಕುಮಾರಸ್ವಾಮಿ, ಆರ್ ಅಶೋಕ್ ಎಲ್ಲರೂ ಕೂಡ ಜಾಯಿನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ಇವತ್ತು ಆ ಸಭೆ ನಡೆಯಲಿದೆ.
ಸೊ ಅಲ್ಲಿ ಒಕ್ಕಲಿಗ ಮುಸ್ಲಿಂ, ಒಕ್ಕಲಿಗ ಕ್ರಿಶ್ಚಿಯನ್ ಅಂತೆಲ್ಲ ಏನು ಜಾತಿ ಗಣತಿಯಲ್ಲಿ ಸೇರಿಸಿದ್ದಾರೆ, ಅದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಸಮಾಜದ ಹಿತದೃಷ್ಟಿಗೆ ಪೂರಕವಾಗಿರುವಂತಹ ನಿರ್ಣಯವನ್ನು ಕೈಗೊಳ್ಳಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ಇದು ಮುಖ್ಯಮಂತ್ರಿಗಳ ಮೇಲೆ ಇನ್ನಷ್ಟು ಒತ್ತಡವನ್ನು ಹೇರಲಿದೆಯಾ? ಕಾದು ನೋಡೋಣ. ಇನ್ನು ಜಾತಿ ಗಣತಿಯಲ್ಲಿ ಸಾಲು ಸಾಲು ಎಡವಟ್ಟುಗಳು, ಒಂದೆರಡಲ್ಲ, ಸಾಲು ಸಾಲು ಎಡವಟ್ಟುಗಳಿದೆ. ಒಕ್ಕಲಿಗ ಲಿಂಗಾಯತ ಬಳಿಕ ಇದೀಗ ಬೇರೆ ಥರ, ಇನ್ನೊಂದು ಥರ ಬ್ರಾಹ್ಮಣರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಂತಂದರೆ, ಮುಸ್ಲಿಂ ಧರ್ಮದಲ್ಲಿ ಈ ಬ್ರಾಹ್ಮಣ ಹೆಸರನ್ನು ಸೇರ್ಪಡೆ ಮಾಡಿದ್ದಾರೆ. ಹಿಂದುಳಿದ ಆಯೋಗಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಪತ್ರ ಬರೆದಿದ್ದಾರಂತೆ. ಈ ಜಾತಿ ಪಟ್ಟಿ ಸರಿ ಇಲ್ಲ ಸ್ವಾಮಿ, ಕೈ ಬಿಡಿ ಇದನ್ನ ಅಂತ ದಿನೇಶ್ ಗುಂಡೂರಾವ್ ಸಲಹೆ ಕೊಟ್ಟಿದ್ದಾರಂತೆ. ಬ್ರಾಹ್ಮಣ ಸ್ಮಾರ್ತ, ಬ್ರಾಹ್ಮಣ ಹೊಯ್ಸಳ ಕರ್ನಾಟಕ ಅಂತೆಲ್ಲ ಇದ್ದಿದ್ದು ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ. ಅದ್ಯಾವುದದು ಬ್ರಾಹ್ಮಣ ಕ್ರಿಶ್ಚಿಯನ್? ಬ್ರಾಹ್ಮಣ ಮುಜಾವರ ಮುಸ್ಲಿಂ ಅಂತ ಉಲ್ಲೇಖ ಇದೆಯಂತೆ. ನೋಡಿ, ಅದು ನೋಡಿ, ಈಗ ಅದ್ರ ಬಗ್ಗೆ ನಾನು ಕೂಡ ಪತ್ರ ಬರೆದಿದ್ದೀನಿ, ಆ ಥರದ್ದೆಲ್ಲ ಸೇರಿಸಬಾರ್ದು ಅಂತ. ಅದು ಏನಾಗಿದೆ, ಕೆಲವು ಕಡೆ ಹಿಂದೆ ಜಾತಿ ಗಣತಿ ಆದಾಗ ಆ ಸಂದರ್ಭದಲ್ಲಿ ಅನೇಕ ಜನ ಅವರು ನಾನು ಗೌಡ ಕ್ರಿಶ್ಚಿಯನ್ನು, ನಾನು ಲಿಂಗಾಯತ್ ಕ್ರಿಶ್ಚಿಯನ್ನು, ನಾನು ಇನ್ನೊಂದು ಕ್ರಿಶ್ಚಿಯನ್ ಅಂತ ಬರ್ಕೊಂಡಿರ್ಬೋದೇನೋ. ಅದೇನೇ ಅದು ವೈಯಕ್ತಿಕ ಇರ್ಬೋದು. ಬ್ರಾಹ್ಮಣ ಆದಮೇಲೆ ಬ್ರಾಹ್ಮಣ ಅಥವಾ ಕ್ರಿಶ್ಚಿಯನ್ ಆದರೆ ಕ್ರಿಶ್ಚಿಯನ್ನು, ಅದೆರಡೂ ಕೂಡ ಹೋಲಿಕೆ ಇರಬಾರ್ದು. ಅಥವಾ ಲಿಂಗಾಯತ್ತು ಕ್ರಿಶ್ಚಿಯನ್ನು ಕನ್ವರ್ಟ್ ಆದರೆ ಕ್ರಿಶ್ಚಿಯನ್ ಆಗ್ತಾರೆ. ಲಿಂಗಾಯತ್ ಅಂತ ಹೆಂಗೆ ಹೇಳ್ಕೊಳಕ್ಕಾಗ್ತದೆ? ಅದು ಸರಿ ಇಲ್ಲ ಅಂತಲೂ ಕೂಡ ನಾನು ಕೂಡ ಹೇಳಿದ್ದೀನಿ, ಪತ್ರ ಕೂಡ ಬರೆದಿದ್ದೀನಿ ತಂಗಡಿಗೆ ಅವರಿಗೆ. ಸೊ ಅದೆಲ್ಲ ಕೆಲವು ಸಣ್ಣ ಪುಟ್ಟ ಲೋಪದೋಷಗಳು, ಅದನ್ನು ಸರಿಪಡಿಸ್ಕೊಳ್ತಾರೆ. ಮಹೇಶ್ ತಿಮರೋಡಿ ರಿಲೀಸ್ ಮಾಡಿರುವಂತಹ ಈ ವಿಡಿಯೋದಲ್ಲಿ ಎರಡನೇ ಭಾಗ ಏನಿದೆಯಲ್ಲ, ಇದರಲ್ಲಿ ಒಂದಷ್ಟು ಸ್ಫೋಟಕ ಸತ್ಯಗಳು ಬಯಲಾಗ್ತಾ ಇದ್ದಾವೆ. ಎರಡನೇ ವಿಡಿಯೋದಲ್ಲಿ ತಿಮರೋಡಿ ಜೊತೆ ಚಿನ್ನಯ್ಯ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ಚಿನ್ನಯ್ಯ ಹೇಳ್ತಾ ಹೋಗ್ತಾನೆ, ಏನು ಫುಲ್ ಕತೆ ಹೇಳ್ತಾ ಹೋಗ್ತಾನೆ. ಬಾಹುಬಲಿ ಬೆಟ್ಟದಲ್ಲಿ 70ಕ್ಕೂ ಹೆಚ್ಚು ಹೆಣ ಹೂತಿದ್ದೇನೆ, ನಾನೇ 70ಕ್ಕೂ ಹೆಚ್ಚು ಹೆಣ ಹೂತಿದ್ದೇನೆ. ಬಿಳಿ ಸೀರೆಯ ಕೇರಳದ ಹೆಂಗಸಿನ ಹೆಣ ಹೂತಿದ್ದೀನಿ, ತರಕಾರಿ ಗಾಡಿಯಲ್ಲಿ ತಗೊಂಡು ಬಂದು ಅಲ್ಲಿ ಹೆಣ ಹೂತಿದ್ದೇನೆ ಅಂತ. ಯಾಕೆ ತರಕಾರಿ ಗಾಡಿಯಲ್ಲಿ ತರಬೇಕಾಯ್ತು ಅಂತ SIT ವಿಚಾರಣೆ ಮಾಡಿದಾಗ ಬೇರೆ ವಿಚಾರ ಬಂದಿದೆ, ಅದು ಬೇರೆ. ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲಗತ್ತಿ ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ಆಲ್ ರೈಟ್, ಲೈವ್ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ಈ ಮಹೇಶ್ ತಿಮರೋಡಿ ಈಗ ಮತ್ತೊಂದು ವಿಡಿಯೋ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಸೊ ವಿಡಿಯೋ ಮೇಲೆ ವಿಡಿಯೋ ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಬೆಳವಣಿಗೆಗಳನ್ನು ನೋಡಿದ್ರೆ ಏನನ್ಸುತ್ತೆ ನಿಮಗೆ? ಚಿನ್ನಯ್ಯ ಮೊದಲು ಬಂದು ಮಹೇಶ್ ತಿಮರೋಡಿ ಅವರ ಮನೆಯಲ್ಲಿ ಕೂತು ಈ ಕಥೆನೆಲ್ಲ ಹೇಳ್ತಾ ಹೋಗಿರೋಂಥದ್ದು. ನಾನು ಅಷ್ಟು ಹೆಣ ಹೂತಿದ್ದೀನಿ, ಇಷ್ಟು ಹೆಣ ಹೂತಿದ್ದೀನಿ, ತರಕಾರಿ ಗಾಡಿಲಿ ತಂದೆ, ಕೇರಳ ಹೆಂಗಸು ಬಿಳಿ ಸೀರೆ ಉಟ್ಕೊಂಡಿರೋ ಹೆಂಗಸಿನ ಹೆಣ ಹೂತಿದ್ದೀನಿ ಅಂತೆಲ್ಲ ಕತೆ ಹೇಳ್ತಾ ಬಂದಿದ್ದನ್ನು ಇವ್ರು ಯಾಕೆ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ? ಮಹೇಶ್ ತಿಮರೋಡಿ ಅವರು ಮೊದಲ ಬಾರಿಗೆ ಆತ ಬಂದು ಇವ್ರ ಮುಂದೆ ಕೂತಿದ್ದನ್ನು ಅವರು ಭಾಳ ನೀಟಾಗಿ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದಾರೆ. ಈಗ ಆ ವಿಡಿಯೋಗಳನ್ನ ಬಿಡ್ತಾ ಇದ್ದಾರೆ. ಏನು ಹೇಳೋಕೆ ಬಯಸ್ತೀರಿ ಸರ್? ಇದನ್ನು ಹೇಗೆ ನೋಡಬಹುದು? ಇದು ನಾನು ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿಯಾಗಿ, ಹಿರಿಯ ಅಧಿಕಾರಿಯಾಗಿ ಹೇಳೋದೇನೆಂದರೆ, ಇದೆಲ್ಲ ಪ್ರೀ ಪ್ಲ್ಯಾನ್ಡ್ ಅನ್ನಿಸ್ತದೆ. ಇದೆಲ್ಲ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಮುಂದೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿರ್ತಾರೆ ಅಂತ ಅನಿಸಿಕೆ ಅನ್ನಿಸ್ತದೆ. ಬಟ್ ಇದು ಅಲ್ಲಿರುವಂಥ ಸಿಕ್ಕಂಥ ಮೂಳೆಗಳಾಗಲಿ, ಈಗ 2 ದಿವಸದಲ್ಲಿ ಪದ್ಧತಿ ಏನು ತಲೆಬುಡ್ಡೆಗಳು ಸಿಕ್ಕಿದ್ದಾವೆ, ಮೂಳೆಗಳು ಸಿಕ್ಕಿದ್ದಾವೆ. ಅವೆಲ್ಲ ನೋಡಿದ್ರೆ ಇದು ನಾನು ಕೆಲವೊಂದು ನೋಡಿದ್ದು, ಇದು ಮನುಷ್ಯನಿಗೆ ಪುರುಷನ ಮೂಳೆಗಳಂತ ಕಂಡು ಬರ್ತಾ ಇದೆ. ಸ್ವಲ್ಪ ಒಂಚೂರು ನಮ್ಮಲ್ಲಿ ನ್ಯೂಷನ್ಸ್ ಇದೆ, ಒಂಚೂರು 2 ನಿಮಿಷ ಬಿಟ್ಟು ನಿಮಗೆ ಮಾತಾಡ್ತೀನಿ ಮೇಡಮ್. ಎಸ್ ಸರ್. ರೈಟ್, ಮತ್ತೆ ಸಂಪರ್ಕ ಮಾಡೋಣ ಬಸವರಾಜ್ ಮಾಲಗತ್ತಿ ಅವರನ್ನು. ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ. ಕಲ್ಲಲ್ಲಿ ಬೀರಿದ್ರೆ ಲಾಸ್ಟ್ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತೆ ಸ್ವಾಮಿಗಳೆಲ್ಲ ಸರಿಯಾಗಿದ್ದಾರೆ. ಅಯ್ಯಪ್ಪನವರು ಎಲ್ಲ ಸೇರಿಬಿಟ್ಟಲ್ಲ, ಕಲ್ಲು ತಗೊಂಡು ಹೊಡೆದೊಡ್ದು ಎಲ್ಲ ಅದ್ರ 3 ಹೋಟ್ಲಿದೆ, ಕಾಡಿಗೆ ಹೊಡಿದ್ದೇವೆ. ರೂಂಬೈನವರೆಲ್ಲ ಚೆಲ್ಲಕಲಿಯಾಗಿ ಕಾಡಿಗೆ ಹೋಗಿದ್ದೇವೆ.
ಮತ್ತೆ ಅಷ್ಟುಬಕಾಲಿ ಧರ್ಮಸ್ಥಳಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವರು ನಿಲ್ಲಿಸಿ ಇವರು ಹೆಗ್ಡೆಯವರೇ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ, ಅಲ್ಲೇ ಹೊರಗೆ ಓಡಿಸಿದ್ರು, ಅಲ್ಲಿಂದ ಓಡಿಸಿದ್ರು ಹೇಳಿ ಓಡಿಸಿದ್ರು, ಒಳಗೆ ಅಯ್ಯಪ್ಪನವರು ಒಳಗೆ ಬಿಡಲಿಲ್ಲ. ಅಲ್ಲಿ ಗೋಮಠ ಬೆಟ್ಟದಿಂದ ಗೋಮಠ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ, ಈ ಕಡೆ ಪಂಬಳಕ್ಕೆ ಮಣ್ಣು ದಾರಿ, ಈ ಕಡೆ ಪಂಬಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರಕ್ಕೆ ಹೋಗ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ ರೋಡ್ ಇದೆ, ಹೋಗ್ತಾ ಒಂದಿದೆ, ಆಚೆಯಿಂದ ಬರುವಾಗ ಫಸ್ಟ್ ಯಾರ್ ರೋಡ್ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸಿನಲ್ಲಿ ಏನಿಲ್ಲದ ನಾನು ತಗ್ಗಿದ್ದು 75 ಏನಾದಷ್ಟು. ರೈಟ್, ಈ ವಿಡಿಯೋದ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿ, ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತ್ತಿ ಅವರು ಮಾತನಾಡ್ತಾ ಇದ್ರು. ಎಸ್ ಸರ್, ಪ್ಲೀಸ್ ಕ್ಯಾರಿ ಆನ್ ಸರ್. ಮೇಡಮ್, ಇದೆಲ್ಲ ನೋಡಿದ್ರೆ ಅವರು ಚಿನ್ನಯ್ಯನ ಹೇಳಿಕೆ ನೋಡಿದ್ರೆ 7-8 ವರ್ಷದಿಂದ ನಾನು ಬಂದೇ ಇಲ್ಲ ಧರ್ಮಸ್ಥಳಕ್ಕೆ ಅಂತ ಹೇಳಿಕೆ ಕೊಟ್ಟಿದ್ದಾನೆ. ಬಟ್ ಇದು ನೋಡಿದ್ರೆ 2 ವರ್ಷದ ಹಿಂದೆ ರೆಕಾರ್ಡಿಂಗ್ ಮಾಡಿದ್ದಾರೆ ಅಂತ ನಮಗೆ ಕಂಡು ಬರ್ತಾ ಇದೆ. ಇದು ಎಲ್ಲ ನೋಡಿದ್ರೆ ಏನೋ ಸಮ್ ಪ್ರೀ ಪ್ಲ್ಯಾನ್ಡ್ ಏನಾದರೂ ಮಾಡಿದಾರಾ ಇದು ಅಂತನೂ ಅಂತ ಸಂಶಯವನ್ನು ವ್ಯಕ್ತಪಡಿಸಲಿಕ್ಕೆ ನಾನು ಬಯಸ್ತೇನೆ ಆ್ಯಸ್ ಎ ಪೊಲೀಸ್ ಆಫೀಸರ್ ಆಗಿ. ಯಾಕಂದರೆ ಈ ಏನಾದರೂ ಕೃತ್ಯಗಳನ್ನು ಮಾಡಬೇಕಾದ್ರೆ ಅದನ್ನು ಎವಿಡೆನ್ಸನ್ನು ಇಟ್ಕೊಂಡಿರ್ತಾರೆ. ಕೆಲವೊಬ್ಬರು ಏನು ಆರ್ ಟಿ ಐ ಆ್ಯಕ್ಟಿವಿಟೀಸ್ ಏನಿದ್ದಾರೆ ಅವರೆಲ್ಲ ಎವಿಡೆನ್ಸನ್ನು ಪ್ರಿಸರ್ವ್ ಮಾಡ್ಕೋತಾರೆ. ರೆಕಾರ್ಡಿಂಗ್ ಮಾಡೋದಾಗಲಿ, ಆಡಿಯೋ ಮಾಡೋದಾಗಲಿ, ವಿಡಿಯೋ ಮಾಡೋದಾಗಲಿ, ಇವೆಲ್ಲ ಮಾಡ್ಕೊಂಡು ಇದೆಲ್ಲ ಕಾಮನ್ ಮಾಡೋದು, ಆ ಥರ ಮಾಡಿರಬಹುದು. ಬಟ್ ಏನಾಗಲಿ ಇದ್ರ ಬಗ್ಗೆ SIT ಅವರು ಸರಿಯಾದಂಥ ತನಿಖೆ ಮಾಡಬೇಕು. ಅದು ಏನು ಇದರಲ್ಲಿ ಯಾರ್ದು ಕೈವಾಡಿದೆ, ಉದ್ದೇಶಪೂರ್ವಕವಾಗಿದೆನೋ ಅಥವಾ ದುರುದ್ದೇಶಪೂರ್ವಕವಾಗಿದೆನೋ ಏನನ್ನೋದು ಅವರು SIT ಅವರು ಕಂಡುಹಿಡಿತಾರೆ ನಿಜವಾಗಿಯೂ. ಅದ್ರ ಬಗ್ಗೆ ನಾವು ಊಹಾಪೋಹ ಬೇಡ, ಅವರು ವೇಟ್ ಮಾಡೋಣ. SIT ಅವರು ಇದ್ರ ಬಗ್ಗೆ ಈಗ ನಿನ್ನೆ ರಿಲೀಸ್ ಮಾಡಿದ್ದಾರೆ, ಅದ್ರ ಬಗ್ಗೆನೂ ವಿಚಾರಣೆ ಮಾಡ್ಬೋದು. ಕರ್ಷಿ ಅವ್ರಿಗೆ ಇಬ್ಬರನ್ನು ಆರೋಪಿನ ಆಗಲಿ ಅಥವಾ ಮಹೇಶ್ ಅವರಾಗಲಿ, ಅವ್ನ ಮಿಸಸ್, ಅವ್ನ ಹೆಂಡತಿ ಆಗಲಿ, ಎಲ್ಲರನ್ನೂ ಕರೆದು ಅದನ್ನು ವಿಚಾರಣೆ ಮಾಡ್ತಾರೆ. ಆ ವಿಚಾರಣೆಯಲ್ಲಿ ಆ ವಿಡಿಯೋದಲ್ಲಿ ಏನಿದೆ ಅಂದರೆ ಸುಮಾರು 6 ಬಂಡಲ್ಗಳನ್ನು ತಂದಿದ್ರು, 6 ಲಕ್ಷ ಏನೋ ದುಡ್ಡು ಇತ್ತು, ಅದರಲ್ಲಿ ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ ನಮಗೆ ಅಂತ ಹೇಳಿದ್ದಾನೆ. ಆಮೇಲೆ ಪೋಸ್ಟ್ ಮಾರ್ಟಮು ಡಾಕ್ಟರ್ ಬಂದಿರಲಿಲ್ಲ, ಕಂಪೌಂಡರ್ ಕಡೆಯಿಂದ ಪೋಸ್ಟ್ ಮಾರ್ಟಮ್ ಮಾಡಿಸಿನಿ ಅಂತ ಹೇಳಿದ್ದಾನೆ. ಆನಂತರ ಅಲ್ಲಿ ಕೆಲವೊಂದು ಹೆಣಗಳನ್ನು ಪೋಸ್ಟ್ ಮಾರ್ಟಮ್ ಮಾಡಲಾರ್ದೆ ಹುಗ್ದಿದ್ದೀವಿ ಅಂತ ಹೇಳ್ತಾನೆ. ಇನ್ನೂ ಕೆಲವೊಂದಿಷ್ಟು ಇದರಲ್ಲಿ ನಾನೇ ಕೆಲವೊಂದು ಹೆಣಗಳನ್ನು ಕೊಯ್ದೀನಿ ಅಂತ ಸಹ ಹೇಳಿಕೆ ಕೊಡ್ತಾ ಇದ್ದಾನೆ. ಇವೆಲ್ಲ ನೋಡಿದ್ರೆ ಎಲ್ಲ ಕನ್ಫ್ಯೂಸಬಲ್ ಇದ್ದಾವೆ. ಇದು ಯೂಶ್ವಲಿ ಕೆಲವೊಬ್ಬರು ಡಾಕ್ಟರ್ಗಳು ನಾವು ನಮ್ಮ ಅನುಭವ ಪ್ರಕಾರ ಯಾರಾದರೂ ಯುಡಿ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ, ಡಿಕಂಪೋಸ್ ಬಾಡಿ ಬಂದು ಪೋಸ್ಟ್ ಮಾಡಬೇಕಾದ್ರೆ ನಮ್ಮ ಹವಾಲ್ದಾರ್ ಸದಾ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ರು ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ. ಅದೇನು ಯುಡಿ ಕೇಸ್ಗಳನ್ನು ತನಿಖೆ ಮಾಡುವಂಥ ಹವಾಲ್ದಾರ ಇರ್ತಾರೆ, ಆ ಹವಾಲ್ದಾರ್ ಸದಾ ಪೋಸ್ಟ್ ಮಾರ್ಟಮ್ ಮಾಡೋದೆಲ್ಲ ಕಲ್ಕೊಂಡ್ಬಿಟ್ಟಿದ್ದ. ಸೊ ಅವ್ನ ಕಡೆಯಿಂದ ಸದಾ ಕೆಲವೊಬ್ಬರು ಡಾಕ್ಟರ್ಗಳು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರು. ಹಾಗೆ ಬೇರೆಯವ್ರ ಕಡೆಯಿಂದ ಮಾಡಿಸುವಂಥ ಚಾನ್ಸಸ್ ಇರ್ತಾವೆ, ಇಲ್ಲ ಅಂತಲ್ಲ. ಇವೆಲ್ಲ ನೋಡಿದ್ರೆ ಏನೋ ಸ್ವಲ್ಪ ಇದರಲ್ಲಿ ಸಂಶಯವನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ಇವೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ. ಅದು ಏನಾಗಿರಲಿ, ಅದು ನಿಜಾನೋ ಸುಳ್ಳೋ, ಅದು ಯಾರ್ದು ಇನ್ವಾಲ್ವ್ಮೆಂಟ್ ಇದೆ, ಯಾವ ಉದ್ದೇಶಕ್ಕೆ ಅದು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ಇದೆಲ್ಲ ಹೇಳೋದು ನಿಜಾನೋ ಸುಳ್ಳು ಅದರಲ್ಲಿ ಯಾವ ತಾರೀಕಿಗೆ ರೆಕಾರ್ಡ್ ಆಗಿದೆ, ಇದನ್ನೆಲ್ಲ ತನಿಖೆಯನ್ನು SIT ಅವರು ಮಾಡ್ತಾರೆ. SIT ಅವರು ಮಾಡಿ ಅದನ್ನು ನಿಜವಾದ ಏನಾದರೂ ಸುಳ್ಳಿತ್ತು, ಪ್ಲಾನ್ಡ್ ಇತ್ತು ಅಂದರೆ ಖಂಡಿತವಾಗಿಯೂ SIT ಅವರು ಅವ್ರ ಮೇಲೆ ಕ್ರಮ ತಗೋತಾರೆ. ಓಕೆ, ಈಗ ಬುರ್ಡೆ ಗ್ಯಾಂಗ್ ವಿರುದ್ಧ, ಯಾಕಂತಂದರೆ ಈ ಚಿನ್ನಯ್ಯನೇ ತಾನು ಕನ್ಫೆಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿರೋದ್ರಿಂದ, ತಾನು ಹೇಳ್ತಾ ಇರೋದು ಸುಳ್ಳು, ತನಗೆ ಒತ್ತಾಯ ಮಾಡಿಸಿದ್ರು, ಹೊಡೆದ್ರು, ನನಗೆಲ್ಲ ಸುಳ್ಳು ಹೇಳುವಂಥ ಈ ತಿಮರೋಡಿ ಮನೆಯಲ್ಲಿ ತನ್ನನ್ನು ಕೂಡ ಹಾಕಿದ್ರು, ಇಂಥವೆಲ್ಲ ಹೇಳಿದ್ದಾನೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಸರ್ಕಾರಿ ವಕೀಲರು ಕೂಡ, ಜಗದೀಶ್ ಅವರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ನಿನ್ನೆ ಪ್ರಕರಣವೊಂದರಲ್ಲಿ ಮೊನ್ನೆ ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಚಿನ್ನಯ್ಯ ಕನ್ಫೆಸ್ ಮಾಡ್ಕೊಂಡಿದ್ದಾನೆ, ತಾನು ಹೇಳಿರೋದೆಲ್ಲ ಸುಳ್ಳು ಅಂತ ಕನ್ಫೆಸ್ ಮಾಡ್ಕೊಂಡಿದ್ದಾನೆ, ಇದರ ಹಿಂದೆ ಷಡ್ಯಂತ್ರ ಇದೆ ಅಂತ ಸರ್ಕಾರವೇ ಈಗ ಅನುಮಾನವನ್ನು ವ್ಯಕ್ತಪಡಿಸಿದೆ. ಹೀಗಿರುವಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಬಂಧಿಸೋದಕ್ಕೆ, ಈಗ ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಬಂಧಿಸೋದಕ್ಕೆ ಪೊಲೀಸರು ಹೋದಾಗ ಅವರು ಮನೆಯಲ್ಲಿ ಇಲ್ಲ, ಆಮೇಲೆ ಅವ್ರು ಎಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಈಗ ಈ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು. ಅವರಿಗೆ ಬಂಧನದ ಭೀತಿ ಕಾಡ್ತಾ ಇದೆಯಾ? ಮತ್ತು ತಾನಿಲ್ಲ, ಈ ಷಡ್ಯಂತ್ರದ ಹಿಂದೆ ತನ್ನ ಹತ್ರ ಯಾರೋ ಕರ್ಕೊಂಡು ಬಂದರು ಚಿನ್ನಯ್ಯನನ್ನು,
ತಾನು ಈ ಪ್ಲಾನ್ ಎಲ್ಲ ಮಾಡಿದ್ದಲ್ಲ, ಆತನೇ ಈ ಕಥೆ ಎಲ್ಲ ಹೇಳ್ಕೊಂಡು ತನ್ನ ಹತ್ರ ಬಂದಿದ್ದ ಅಂತ ತೋರಿಸೋದಕ್ಕೆ ಅವ್ರು ಈ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಅಂತ ಅನ್ಸುತ್ತಾ? ಏನು ಹೇಳ್ಬೋದು ಸರ್ ಇದನ್ನ ನೋಡಿದ್ರೆ? ಅಲ್ಲ, ನೀವು ಹೇಳೋದು, ನೀವು ಅಸೆಸ್ ಮಾಡೋದು ಸರಿ ಇದೆ, ನಿಮ್ಮ ಪ್ರಜಂಪ್ಷನ್ನು ಸರಿ ಇದೆ. ಅದು ಮೋಸ್ಟ್ಲಿ ಅದೇ ಉದ್ದೇಶದಿಂದ ಅವರು ವಿಡಿಯೋ ರಿಲೀಸ್ ಮಾಡಿರ್ಬೋದು. ಮತ್ತು ಅಬ್ಸ್ಕಾಂಡಿಂಗ್ ಆದರೆ ಉದ್ದೇಶಪೂರ್ವಕವಾಗಿ ಇವ್ರು ರಿಲೀಸ್ ಮಾಡ್ಬೇಕಂತ ತಿಳ್ಕೊಂಡೇ ಅಬ್ಸ್ಕಾಂಡಿಂಗ್ ಆಗಿರ್ತಾರೆ. ಯಾಕಂದರೆ ಒಮ್ಮೆ ಅರೆಸ್ಟ್ ಆದಮೇಲೆ ರಿಲೀಸ್ ಮಾಡಲಿಕ್ಕೆ ಚಾನ್ಸ್ ಇರೋದಿಲ್ಲ. ಸೊ ಹೀಗಾಗಿ ಬಿಫೋರ್ ಅರೆಸ್ಟ್ ಓನ್ಲಿ ಇದನ್ನು ರಿಲೀಸ್ ಮಾಡಿದ್ದಾರೆ. ಇದೆಲ್ಲ ನೋಡಿದ್ರೆ ಏನೋ ಒಂದು ಇದರಲ್ಲಿ ಸಂಶಯ ರೀತಿಯಲ್ಲಿ ಅವ್ರ ಆ್ಯಕ್ಟಿವಿಟೀಸ್ ಕಂಡು ಬರ್ತವೆ ಅಂತ ನಮಗೂ ಅನ್ನಿಸ್ತಾ ಇದೆ. ಅದು ಏನೇ ಇರಲಿ, ನಾವು ಊಹಾಪೋಹ ಬೇಡ. SIT ಅವರು ಮಾಡ್ತಾರೆ. ಅವ್ರು ಎಲ್ಲಿ ಏನು ಅಬ್ಸ್ಕಾಂಡಿಂಗ್ ಆದ್ರೂ ಅವ್ರನ್ನ ಎಲ್ಲಿ ಇದ್ದಲ್ಲಿ ಹಿಡ್ಕೊಂಡು ತೊಗೊಂಬರ್ತಾರೆ, ತಂದು ಖಂಡಿತವಾಗಿ ಅವ್ರ ಮೇಲೆ ಆ್ಯಕ್ಷನ್ ತಗೋತಾರೆ, ಅದರಲ್ಲೇನು ಡೌಟ್ ಬೇಡ. ಓಕೆ, ಬಸವರಾಜ್ ಮಾಲಗತ್ತಿ ಅವರೇ, ಈ ಚಿನ್ನಯ್ಯ ಅವರ ಪತ್ನಿ ಮಲ್ಲಿಕಾ ಅವರು, ಇವರನ್ನ ನಮ್ಮ ರಿಪಬ್ಲಿಕ್ ಕನ್ನಡ ಮಾತನಾಡಿಸಿತ್ತು, ಡಿಟೇಲ್ ಆಗಿ ಮಾತಾಡಿಸಿದ್ವಿ. ಅವರ ಊರಿಗೆ ತೆರಳಿ ಅವ್ರನ್ನ ನಾವು ಮಾತನಾಡಿಸ್ತಾ ಹೋದಾಗ ಆಕೆ ನನಗೇನು ಗೊತ್ತೇ ಇಲ್ಲ, ಈ ವಿಚಾರ ಯಾವಾಗ ಅವರು ಉಜಿರೆಗೆ ಹೋದ್ರು ಅನ್ನೋದೇ ಗೊತ್ತಿಲ್ಲ, ಆಮೇಲೆ ಈ ಹೆಣ ಹೂತಿರುವ ವಿಚಾರ ಅಂತೂ ನನಗೆ ಕೇಳ್ಪಟ್ಟೇ ಇಲ್ಲ ಯಾವತ್ತು, ನನಗೇನೂ ಗೊತ್ತಿಲ್ಲ, ಅವ್ರ ಜೊತೆ ಇನ್ಯಾರಿದ್ದಾರೆ ಏನೂ ಗೊತ್ತಿಲ್ಲ, ಒಬ್ಬ ಲಾಯರ್ ಮಾತ್ರ ನನ್ನ ಸಂಪರ್ಕದಲ್ಲಿದ್ದಾರೆ ಅಂತ ಮಾತ್ರ ಹೇಳಿದರು. ಎಷ್ಟು ಒಂದು ಗಂಟೆ ನಾವು ಸಂದರ್ಶನ ಮಾಡಿದಾಗಲೂ ಕೂಡ ತನಗೆ ಇವ್ರು ಯಾರೂ ಗೊತ್ತಿಲ್ಲ, ತನಗೇನೂ ಗೊತ್ತೇ ಇಲ್ಲ, ಈ ಹೆಣ ಹೂತಿರೋ ವಿಚಾರ ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಬಹಳ ಮುಗ್ಧವಾಗಿ ಕೂತ್ಕೊಂಡು ಕತೆ ಎಲ್ಲ ಕೇಳ್ತಾ ಇದ್ದಾರೆ. ಏನು ಹೇಳ್ಬೋದು ಇವ್ರ ವಿಚಾರದಲ್ಲಿ? ನೋಡಿ ಮೇಡಮ್, ಈ ವಿಡಿಯೋದಲ್ಲಿ ಅವಳು ದುಡ್ಡು ತೊಗೊಂಡಿದ್ದಾಳೆ, ಅವಳಿಗೆ ದುಡ್ಡು ಸಿಕ್ಕಿದೆ ಅಂತ ಹೇಳ್ತಾರೆ, ಇವಂಗೂ ದುಡ್ಡು ಕೊಟ್ಟಿದ್ರಿ ಅಂತ ಹೇಳ್ತಾರೆ. ಇದ್ರ ನೋಡಿದ್ರೆ ಎಲ್ಲ ಇದು ಪ್ರೀ ಪ್ಲ್ಯಾಂಡ್ ಅನಿಸ್ತದೆ. ಅವ್ರು ನೋಡಿದ್ರೆ ಅವ್ನ ಮಿಸ್ಸಸ್ ಹೇಳೋದು ನೋಡಿದ್ರೆ ಗೊತ್ತೇ ಇಲ್ಲ ಅಂತಂದರೆ ಮತ್ತೆ ಇದು ಹ್ಯಾಂಗೆ ವಿಡಿಯೋದಲ್ಲಿ ಯಾಕೆ ಬಂದಳು ಅವಳು ಹೆಂಗೆ ದುಡ್ಡು ಇಸ್ಕೊಂಡಳು? ಇವೆಲ್ಲ ಯಾರೋ ಅವ್ರನ್ನ ಚುನಾವಣೆಯಿಂದ ಪ್ರಚೋದನೆ ಮಾಡ್ತಾರೋ ಏನೋ, ಇದು ಕಲಿಸ್ಕೊಡ್ತಾರೋ ಹೇಗೋ ಅನ್ನುವಂಥ ಡೌಟನ್ನು ನಮಗೆ ಕಂಡು ಬರ್ತದೆ. ಇದ್ರ ಬಗ್ಗೆ SIT ಅವರು ತನಿಖೆ ಮಾಡ್ತಾರೆ ಮೇಡಮ್. ಇದೇನಾದರೂ ಅವ್ರು ನೋಡಿದ್ರೆ ಒಂಥರ ಸಂಶಯಾಸ್ಪದ ನಡವಳಿಕೆಗಳು ಖಂಡಿತವಾಗಿಯೂ ಇದರಲ್ಲಿ ಇದೆ. ಅವನು ಚಿನ್ನಯಿಂದ ಆಗಲಿ, ಅವನ ಮಿಸಸ್ ಆಗಲಿ, ಅವ್ರ ಜೊತೆ ಇರುವಂಥ ಮಹೇಶ್ ಅವರಾಗಲಿ, ಈ ವಿಡಿಯೋ ಮಾಡುವಂಥ ಉದ್ದೇಶ ಏನಿತ್ತು, ಈಗ ಯಾಕೆ ರಿಲೀಸ್ ಮಾಡಿದ್ರು, ಅದು ಮಾಡುವಂಥ ಯಾಕೆ ರೆಕಾರ್ಡ್ ಮಾಡುವಂಥದ್ದು ಉದ್ದೇಶ ಏನಿತ್ತು ಅದು ಅನ್ನೋ ಬಗ್ಗೆನೂ SIT ಅವರು ಖಂಡಿತವಾಗಿಯೂ ತನಿಖೆ ಮಾಡ್ತಾರೆ. ಅದು ಉದ್ದೇಶಪೂರ್ವಕವಾಗಿ ಅಥವಾ ದುರುದ್ದೇಶಪೂರ್ವಕವಾಗಿ ಇದ್ದರೆ ಅವ್ರ ಮೇಲೆ ಖಂಡಿತವಾಗಿಯೂ ಕಾನೂನು ಪ್ರಕಾರ ಆ್ಯಕ್ಷನ್ ಆಗ್ತದೆ. ರೈಟ್. ಬಸವರಾಜ್ ಮಾಲಗತ್ತಿ ಅವರೇ, ಆಸ್ ಆಫ್ ನೌ ಇದುವರೆಗೂ ಕೂಡ SIT ಶತ ಪ್ರಯತ್ನ ಪಟ್ಟು ತಮ್ಮ ಎಲ್ಲ ಎಫರ್ಟ್ ಹಾಕಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ದಿಟ್ಟವಾಗಿ ತನಿಖೆಯನ್ನು ಅತ್ಯಂತ ಪಾರದರ್ಶಕವಾಗಿ ತೊಗೊಂಡು ಹೋಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲ ಆಯಾಮಗಳನ್ನು ಬಿಡದೆ ಅವ್ರು ನೀಟಾಗಿ ತನಿಖೆ ಮಾಡ್ಕೊಂಡು ಹೋಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ವಿಡಿಯೋ ಈಗ ರಿಲೀಸ್ ಮಾಡಿರೋದು, ನಮಗೆ ಮಾಧ್ಯಮಗಳಿಗೆ ಈ ಥರ ಒಂದು ವಿಡಿಯೋ ಸಿಕ್ಕಿದಾಗ ಖಂಡಿತವಾಗ್ಲೂ ಅದನ್ನು ಜನರೆದುರು ಇಡೋದು ನಮ್ಮ ಕರ್ತವ್ಯ. ಏನೇ ಈ ಪ್ರಕರಣದ ಎಲ್ಲ ಆಯಾಮಗಳು ನಮಗೇನು ಸಿಕ್ಕಿದೆ ಅದನ್ನು ಆ್ಯಸ್ ಇಟ್ ಈಸ್ ಜನರೆದುರು ಇಡ್ತಾ ಬಂದಿದ್ದೀವಿ ನಾವು. ಇದರಲ್ಲಿ ಆತನ ಚಿನ್ನಯ್ಯನನ್ನು ಯಾರೋ ಕರ್ಕೊಂಡು ಬಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಭೇಟಿ ಮಾಡಿಸಿದ್ರು ಅನ್ನುವಂಥದ್ದು, ಗಿರೀಶ್ ಮಠಣ್ಣವರು ಕರ್ಕೊಂಡು ಬಂದರು, ವಿಠಲಗೌಡ ಕರ್ಕೊಂಡು ಬಂದ ಅಂತೆಲ್ಲ ಮಾತಿದೆ. ವಿಠಲಗೌಡ ಕರ್ಕೊಂಡು ಬಂದು ಭೇಟಿ ಮಾಡಿಸಿದ್ರು ಅಂತ. ವಿಠಲಗೌಡ ಸೌಜನ್ಯ ಮಾವ, ನಿಮಗೆ ಗೊತ್ತಿರತ್ತೆ. ಸೊ ಆತ ಈ ಕಥೆಯೆಲ್ಲ ಹೇಳು ಅಂತ ಹೇಳಿಸಿದ್ನ, ಅಥವಾ ಇವರೆಲ್ಲರ ಹಿಂದೆ ಇನ್ನೂ ಯಾರಾದರೂ ಇದ್ದಾರಾ ಈ ಕಥೆನೆಲ್ಲ ಹೇಳಿಸ್ತಾ ಇರೋರು? ಈ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ನಂಬುವ ಹಾಗೆ ನೀನು ಹೇಳಬೇಕೆಲ್ಲ ಅಂತ ಹೇಳಿದಾರಾ? ಯಾಕಂದರೆ ಈ ಚಿನ್ನಯ್ಯ ತಿಮರೋಡಿ ಅವರನ್ನು ಇಂಪ್ರೆಸ್ ಮಾಡೋದಕ್ಕೆ ಭಾರಿ ಅದನ್ನು ಒಂಥರ ಎನ್ಲಿವನ್ ಆಗಿ ಆ ಕಥೆ ಹೇಳ್ತಾ ಇರೋದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಅವರ ಬಾಡಿ ಲ್ಯಾಂಗ್ವೇಜ್, ಕಾನ್ಫಿಡೆನ್ಸು ಮತ್ತು ಹೇಳ್ತಾ ಇರೋ ರೀತಿನೆಲ್ಲ ನೋಡಿದ್ರೆ ಏನು ಹೇಳೋಕೆ ಬಯಸ್ತೀರಾ ಸರ್? ನೋಡಿದ್ರೆ ಏನು ಅನಿಸುತ್ತೆ ಈ ವಿಡಿಯೋ? ಇದು ಚಿನ್ನಯ್ಯ ನೋಡಿದ್ರೆ ಸ್ವಲ್ಪ ನ್ಯಾಚುರಲ್ ಆಗಿ ಮಾತಾಡ್ದಂಗೆ ಅನಿಸ್ತದೆ. ಬಟ್ ಅದು ಇದರಲ್ಲಿ ಏನೋ ಉದ್ದೇಶ ಇದೆ ಮೇಡಮ್. ಇದೆಲ್ಲ ಒಂದು ಸರ್ಕಲ್ ಮಾಡಿಕೊಂಡು ಇವ್ರು ಏನೋ ಅವನಿಗೆ ಉದ್ದೇಶಪೂರ್ವಕವಾಗಿ ಅದನ್ನು ರೆಕಾರ್ಡ್ ಮಾಡಿಕೊಂಡು, ಅದು ನ್ಯಾಚುರಲ್ ಇತ್ತಂದರೆ ಅವನು ಇದೇ ವರ್ಷನ್ ಅದನ್ನು SIT ಮುಂದೆ ಹೇಳ್ಬೋದಾಗಿತ್ತಲ್ಲ, ಇದನ್ನ ಯಾಕೆ ಹೇಳಿಲ್ಲ ಅವ? ಅದು ನಮ್ದು ಹಿಂಗೆ ರೆಕಾರ್ಡ್ ಮಾಡ್ಕೊಂಡ್ರ ಅಂತ ಅನ್ನೋದು SIT ಮುಂದೆ ಅವನು ಹೇಳಾರ್ದು. ಅದು ಅವ್ನಿಗೆ ಥರೋ ಇಂಟ್ರಾಗೇಷನ್ ಮಾಡಿದ್ದಾರೆ. ಸ್ಟಿಲ್ ಈಸ್ ಇನ್ ಕಸ್ಟಡಿ ಇರುವಾಗಲೇ ಅವ್ನಿಗೆಲ್ಲ ಇಂಟ್ರಾಗೇಷನ್ ಮಾಡಿದ್ರು. ಈ ರೆಕಾರ್ಡ್ ಮಾಡ್ಕೊಂಡಿದ್ದ ಬಗ್ಗೆ ಹೇಳಿಲ್ಲ ಅವನು, ಅಥವಾ ಅವ್ರ ಮನೆಗೆ ಬಂದಿದ್ದು ಸದಾ ಹೇಳಿಲ್ಲ. ನಾನು ಬಂದೇ ಇಲ್ಲ ಅಂತ ಅವ್ನು ಹೇಳಿಕೆ ಕೊಡ್ತಾನೆ. ಅವ್ನು ಹೆಂಡ್ತಿ ನನಗೇನೋ ಗೊತ್ತಿಲ್ಲ ಅಂತ ಹೇಳಿಕೆ ಕೊಡ್ತಾರೆ. ಸೊ ಇದೆಲ್ಲ ನೋಡಿದ್ರೆ
ಆ ದುಡ್ಡು ತೊಗೊಂಡಿದ್ದು ಸದಾ ಅವಳು ಒಪ್ಕೋತಾಳೆ. ಅವನೇ ಹೇಳ್ತಾನೆ ಗಂಡನೇ, ಚೆನ್ನಯ್ಯನೇ, ನನ್ನ ಹೆಂಡತಿಗೂ ದುಡ್ಡು ಕೊಟ್ಟರು, ನನಗೂ ದುಡ್ಡು ಕೊಟ್ಟರು, ನಾವು ಅವರು 6 ಬಂಡಲ್ ಇದ್ದು 6 ಬಂಡಲ್ನಲ್ಲಿ 2 ಬಂಡಲ್ ಮಾತ್ರ ನಮಗೆ ಕೊಟ್ಟರು, ಉಳಿದ ಬಂಡಲ್ ಕೊಡಲಿಲ್ಲ ಅಂತ ಅಲಿಗೇಷನ್ ಸದಾ ಮಾಡ್ತಾನೆ. ಇವೆಲ್ಲ ನೋಡಿದ್ರೆ ಏನೋ ಇದೊಂದು ಗ್ಯಾಂಗು ಉದ್ದೇಶಪೂರ್ವಕವಾಗಿ ಇದನ್ನು ಯಾವುದೋ ಒಂದು ಉದ್ದೇಶ ಇಟ್ಟುಕೊಂಡು ಇದನ್ನೆಲ್ಲ ಮಾಡಿದೆ ಅಂತ ಕಂಡು ಬರ್ತಾ ಇದೆ ಮೇಲ್ನೋಟಕ್ಕೆ. ಇದು SIT ಅವರು ತನಿಖೆ ಮಾಡ್ತಾರೆ ಮೇಡಮ್, ಮಾಡಿ ಏನನ್ನೋದು ನಿಜವನ್ನು ಕಂಡು ಹಿಡಿತಾರೆ. ಇದು ಇನ್ವೆಸ್ಟಿಗೇಷನ್ನು ಡೈವರ್ಟ್ ಮಾಡಲಿಕ್ಕೆ ಈ ಥರ ಒಂದೊಂದು ರಿಲೀಸ್ ಮಾಡಿದ್ರೆ ಅದೇನು ಸಕ್ಸಸ್ ಆಗೋದಿಲ್ಲ. ಅದೇನು ನಿಜ ವಾಸ್ತವ ಸ್ಥಿತಿ ಅಂತ ಅನ್ನೋದು ನಮ್ಮವರು ಕೆಪೇಬಲ್ ಇದ್ದಾರೆ SIT ಅವರು. ದೇ ಆರ್ ಎಫಿಷಿಯಂಟ್ ಆಫೀಸರ್ಸ್. ಎಲ್ಲನೂ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಖಂಡಿತವಾಗಿಯೂ ಕ್ರಮ ತಗೋತಾರೆ. ತನಿಖೆ ಮೇಲೆ ಇದು ಏನು ಪರಿಣಾಮ ಬೀರೋದಿಲ್ಲ ಅಂತ ಬಸವರಾಜ ಮಾಲಗತ್ತಿ ಅವರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಬಸವರಾಜ ಮಾಲಗತ್ತಿ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಸಚಿವರ ವಿರೋಧದ ನಡುವೆಯೂ ಸರ್ಕಾರ ಜಾತಿ ಗಣತಿಗೆ ಮುಂದಾಗಿದೆ. ಈ ಮಧ್ಯೆ ಸಮೀಕ್ಷೆಯ ಮತ್ತೊಂದು ಮಹಾ ಎಡವಟ್ಟು ಬಯಲಾಗಿದೆ. ಮುಸ್ಲಿಂ ಧರ್ಮದಲ್ಲೂ ಕೂಡ ಹಿಂದೂ ಜಾತಿಯ ಹೆಸರುಗಳನ್ನು ಸೇರಿಸ್ತಾ ಹೋಗಲಾಗಿದೆ. ಜಾತಿ ಗಣತಿ ಮಾಡೋಕೆ ಹೊರಟಿರುವಂತಹ ಕಾಂಗ್ರೆಸ್ ಸರ್ಕಾರದ ಸಾಲು ಸಾಲು ಎಡವಟ್ಟುಗಳನ್ನು ಮಾಡಿದೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಹಿಂದೂ ಜಾತಿಗಳನ್ನು ಸೇರಿಸಿ ಕೆಂಗಣ್ಣಿಗೆ ಗುರಿಯಾಗಿದೆ. ಕೇವಲ ಕ್ರಿಶ್ಚಿಯನ್ ಧರ್ಮಕ್ಕೆ ಮಾತ್ರ ಅಲ್ಲ, ಮುಸ್ಲಿಂ ಧರ್ಮಕ್ಕೂ ಕೂಡ ಹಿಂದೂ ಜಾತಿಯನ್ನ ಸೇರಿಸಿಬಿಟ್ಟಿದೆ. ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಜಾತಿ ಸೇರ್ಪಡೆ, ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂದು ನಮೂದು. ಆಶ್ಚರ್ಯ ಅನಿಸಿದ್ರು ಇದು ಸತ್ಯ. ಜಾತಿ ಗಣತಿಯಲ್ಲಿ ಮುಸ್ಲಿಂ ಧರ್ಮಕ್ಕೆ ಹಿಂದೂ ಜಾತಿಯನ್ನ ಸೇರಿಸಲಾಗಿದೆಯಂತೆ. ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಜಾತಿಗಳನ್ನ ಕ್ರಿಶ್ಚಿಯನ್ಗೆ ಮಾತ್ರವಲ್ಲದೆ ಮುಸ್ಲಿಂ ಧರ್ಮಕ್ಕೂ ಕೂಡ ಸೇರಿಸಲಾಗಿದೆ. ಸಮೀಕ್ಷೆಯಲ್ಲಿ ಬ್ರಾಹ್ಮಣ ಮುಜಾವರ ಮುಸ್ಲಿಂ ಅಂತ ನಮೂದಿಸಲಾಗಿದೆ. ಕ್ರಮ ಸಂಖ್ಯೆ 883ರಲ್ಲಿ ಬ್ರಾಹ್ಮಣ ಮುಜಾವರ ಮುಸ್ಲಿಂ ಅಂತ ಇದೆ. ಇದು ಅನೈತಿಕವಲ್ಲದೆ ಕಾನೂನು ವಿರೋಧಿ ಕ್ರಮ ಅಂತ ಸಚಿವ ದಿನೇಶ್ ಗುಂಡೂರಾವ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬ್ರಾಹ್ಮಣ ಮುಜಾವರ ಮುಸ್ಲಿಂ ಎಂಬುದನ್ನ ಕೈಬಿಡಬೇಕು ಅಂತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಗುಂಡೂರಾವ್ ಪತ್ರವನ್ನ ಬರೆದಿದ್ದಾರೆ. ಕೆಲವು ಕಡೆ ಹಿಂದೆ ಜಾತಿ ಗಣತಿ ಆದಾಗ ಆ ಸಂದರ್ಭದಲ್ಲಿ ಅನೇಕ ಜನ ಅವರು ನಾನು ಗೌಡ ಕ್ರಿಶ್ಚಿಯನ್ನು, ನಾನು ಲಿಂಗಾಯತ್ ಕ್ರಿಶ್ಚಿಯನ್ನು, ನಾನು ಇನ್ನೊಂದು ಕ್ರಿಶ್ಚಿಯನ್ ಅಂತ ಬರ್ಕೊಂಡಿರ್ಬೋದೇನೋ. ಅದೇನೇ ಅದು ವೈಯಕ್ತಿಕ ಇರ್ಬೋದು. ಬ್ರಾಹ್ಮಣ ಆದಮೇಲೆ ಬ್ರಾಹ್ಮಣ ಅಥವಾ ಕ್ರಿಶ್ಚಿಯನ್ ಆದರೆ ಕ್ರಿಶ್ಚಿಯನ್ನು, ಎರಡು ಕೂಡ ಹೋಲಿಕೆ ಇರಬಾರ್ದು. ಅಥವಾ ಲಿಂಗಾಯತ್ತು ಕ್ರಿಶ್ಚಿಯನ್ನು ಕನ್ವರ್ಟ್ ಆದರೆ ಕ್ರಿಶ್ಚಿಯನ್ ಆಗ್ತಾರೆ. ಲಿಂಗಾಯತ್ ಅಂತ ಹೆಂಗೆ ಹೇಳ್ಕೊಳಕ್ಕಾಗ್ತದೆ? ಅದು ಸರಿ ಇಲ್ಲ ಅಂತಲೂ ಕೂಡ ನಾನು ಕೂಡ ಹೇಳಿದ್ದೀನಿ, ಪತ್ರವೂ ಕೂಡ ಬರೆದಿದ್ದೀನಿ ತಂಗಡಿಗೆ ಅವರಿಗೆ. ಸೊ ಅದೆಲ್ಲ ಕೆಲವು ಸಣ್ಣ ಪುಟ್ಟ ಲೋಪದೋಷಗಳು, ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ಜಾತಿ ಗಣತಿ ಸರ್ವೆಯಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್, ಬ್ರಾಹ್ಮಣ ಮುಜಾವರ ಮುಸ್ಲಿಂ, ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ ಎಂಬ ಪಟ್ಟಿಯನ್ನ ಕೈಬಿಡುವಂತೆ ದಿನೇಶ್ ಗುಂಡೂರಾವ್ ಆಗ್ರಹಿಸಿದ್ದಾರೆ. ಸರ್ಕಾರ ಇದನ್ನ ಸರಿಪಡಿಸುತ್ತಾ ಅಥವಾ ಹೀಗೆ ಇರುವಂತೆಯೇ ಜಾತಿ ಸಮೀಕ್ಷೆ ಮಾಡುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಲಿಂಗಾಯತ ವರ್ಸಸ್ ಲಿಂಗಾಯತ ಲಡಾಯಿಗೆ ಬಿತ್ತ ಬ್ರೇಕ್. ಹುಬ್ಬಳ್ಳಿ ಏಕತಾ ಸಮಾವೇಶದ ನಿರ್ಣಯಗಳು ಏನು? ಬಿಜೆಪಿ ಕಾಂಗ್ರೆಸ್ ನಾಯಕರು ಅಂತೂ ಇಂತೂ ಒಮ್ಮತಕ್ಕೆ ಬಂದ್ರ? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ. ಏನೇನಾಯ್ತು ಹುಬ್ಬಳ್ಳಿ ಲಿಂಗಾಯತ ಸಮಾವೇಶದಲ್ಲಿ? ವೀರಶೈವ ಲಿಂಗಾಯತ ಸಮಾವೇಶ ಏನು ನಡೀತು, ಅದರಲ್ಲಿ ಲಿಂಗಾಯತ ವರ್ಸಸ್ ಲಿಂಗಾಯತ ಅಂದರೆ ವೀರಶೈವ ವರ್ಸಸ್ ಲಿಂಗಾಯತ ಏನು ನಡೀತಾ ಇತ್ತು, ಅದಕ್ಕೆ ಬ್ರೇಕ್ ಬಿತ್ತ. ಅಷ್ಟು ದೊಡ್ಡ ಸಮಾವೇಶ ಮಾಡಿದ್ರಲ್ಲ, ಅದರ ನಂತರ ಏನಾಯಿತು? ಜಾತಿ ಗಣತಿ ಸಂಘರ್ಷಕ್ಕೆ ಕಡೆಗೂ ಬಿತ್ತ ಬ್ರೇಕ್. ಹುಬ್ಬಳ್ಳಿ ಏಕತಾ ಸಮಾವೇಶದಲ್ಲಿ ಒಂದು ಒಮ್ಮತದ ತೀರ್ಮಾನ ಬಂದಿದೆಯಾ? ಏನಂತ ಬಂದಿದೆ ಒಮ್ಮತದ ತೀರ್ಮಾನ? ಹಾಗಾದ್ರೆ ವೀರಶೈವ ಲಿಂಗಾಯತ ಸಮುದಾಯದಿಂದ ಅಂತೂ ಇಂತೂ ಒಂದು ಒಮ್ಮತದ ತೀರ್ಮಾನ ಬಂದಿದೆಯಾ? ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ. ಧರ್ಮದ ಕಾಲಂನಲ್ಲಿ ಅವರವರ ಇಷ್ಟಾನುಸಾರ ಬರೆಸಲಿ, ಹಿಂದೂ ಬೇಡ, ವೀರಶೈವ ಲಿಂಗಾಯತವೂ ಬೇಡ, ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸೋದಕ್ಕೆ ನಿರ್ಧಾರ ಮಾಡಲಾಗಿದೆ ಏಕತಾ ಸಮಾವೇಶದಲ್ಲಿ. ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಿ ಅಂತ ಈ ಒಂದು ಸಮಾವೇಶದಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಉಪಜಾತಿ ಕಾಲಂನಲ್ಲಿ ಪಂಗಡಗಳ ಹೆಸರನ್ನ ಬೇಕಾದರೆ ನಮೂದು ಮಾಡಬಹುದು. ಬಿಜೆಪಿ ಕಾಂಗ್ರೆಸ್ ಲಿಂಗಾಯತ
ನಾಯಕರ ಒಡಕು ಶಮನ. ನಿನ್ನೆ ನಡೆದಿರ್ತಕ್ಕಂತಹ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಸಾಕಷ್ಟು ನಿರ್ಣಯಗಳಿಗೆ ಕಾರಣವಾಯಿತು ಅಂತ ಹೇಳಲಾಯಿತು. ಒಂದಷ್ಟು ಗೊಂದಲಗಳು ಕೂಡ ಕಂಡು ಬಂದವು, ಒಂದಷ್ಟು ಭಿನ್ನಮತ ಕೂಡ ಕಂಡು ಬಂತು. ಆದರೂ ಕೂಡ ಒಂದಷ್ಟು ನಿರ್ಣಯಗಳಿಗೆ ಅಂತೂ ಇಂತೂ ಬರಲಾಯಿತು ಅಂತ ಹೇಳಲಾಯಿತು. ಎಲ್ಲ ಜಗದ್ಗುರುಗಳು, ಲಿಂಗಾಯತ ಜಗದ್ಗುರುಗಳು, ವೀರಶೈವ ಜಗದ್ಗುರುಗಳು ಪಾಲ್ಗೊಂಡಿದ್ರು, ಅನೇಕ ಮಠಾಧೀಶರು ಪಾಲ್ಗೊಂಡಿದ್ರು, ರಾಜಕಾರಣಿಗಳು 2-3 ಪಕ್ಷದ ರಾಜಕಾರಣಿಗಳು ಪಾಲ್ಗೊಂಡಿದ್ರು. ಈ ಒಂದು ಸಮಾವೇಶದಲ್ಲಿ ಒಂದಷ್ಟು ನಿರ್ಣಯಗಳಿಗೆ ಬರಲಾಯಿತು. ಧರ್ಮದ ಕಾಲಂನಲ್ಲಿ ಅವರವರ ಇಷ್ಟಾನುಸಾರ ಬರೆಸಿ, ಅದರ ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಿ ಅಂತ ನಿರ್ಣಯವನ್ನು ಕೈಗೊಳ್ಳಲಾಯಿತು. ವೆಲ್ಕಮ್ ಬ್ಯಾಕ್. ರಸ್ತೆ ಗುಂಡಿಗಳು ಜಾಗತಿಕ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಹರಾಜು ಹಾಕ್ತಾ ಇದೆ. ದೊಡ್ಡ ದೊಡ್ಡ ಕಂಪನಿಗಳು ಇಲ್ಲಿಂದ ಎದ್ದು ಹೋಗ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾವೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ನಡೀತಾ ಇದೆ. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ನಿರಂತರವಾಗಿ ಮಾಡಿರ್ತಕ್ಕಂಥ ನಮ್ಮ ಅಭಿಯಾನದ ಬೆನ್ನಲ್ಲೇ ಎಚ್ಚೆತ್ತ ರಾಜ್ಯ ಸರ್ಕಾರ ಇದೀಗ ಇವತ್ತು ಸಭೆ ಕರೆದಿದೆ. ಬೆಂಗಳೂರು ರಸ್ತೆಗಳ ಸುಧಾರಣೆ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಅಂತ ಸಭೆ ಕರೆಯಲಾಗಿದೆ. ಐಟಿ ದಿಗ್ಗಜರು ಬಹಿರಂಗವಾಗಿ ವಿರೋಧ ವ್ಯಕ್ತಪಡಿಸಿದ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗ್ತಾ ಇದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಹಾಗೆಯೇ ಡಿಜಿಐಜಿ, ಜಿಬಿಎ, ಬಿಡಿಎ, ಬಿಡಬ್ಲ್ಯೂಎಸ್ಎಸ್ಬಿ, ಬಿಎಂಆರ್ಸಿಎಲ್, ಬೆಸ್ಕಾಂ ಆಯುಕ್ತರುಗಳು ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಅಂತ ಹೇಳಲಾಗಿದೆ. ಒಟ್ಟಿನಲ್ಲಿ ಇವತ್ತಿನ ಸಭೆ ತೀವ್ರ ಕುತೂಹಲ ಮೂಡಿಸಿದೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಉಸ್ತುವಾರಿ ಸುರ್ಜೇವಾಲಾ ಎಲ್ಲರೂ ಇರ್ತಾರಂತೆ. ಗುಂಡಿ ಮುಚ್ಚಿ ಮಾನ ಉಳಿಸಿ ಅಂತ ಕಾಂಗ್ರೆಸ್ಗೆ ಹೈಕಮಾಂಡೇ ತಾಕೀತು ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಕಳೆದ 3 ತಿಂಗಳಿನಿಂದ ರಿಪಬ್ಲಿಕ್ ಕನ್ನಡ ಈ ಕುರಿತಾದ ನಿರಂತರ ವರದಿಗಳನ್ನ ಮಾಡ್ತಾನೆ ಇತ್ತು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಇವತ್ತು ಈ ರಸ್ತೆ ಗುಂಡಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುಕ್ತರುಗಳನ್ನು ಕೂಡ ಒಳಗೊಂಡಿರ್ತಕ್ಕಂಥ ಒಂದು ಹೈ ವೋಲ್ಟೇಜ್ ಸಭೆ, ಇವತ್ತೇನಾದರೂ ಮೇಜರ್ ಡಿಸಿಷನ್ ತಗೊಬೋದಾ? ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ಈ ರಸ್ತೆ ಕಾಮಗಾರಿಗೆ ಅಂತ ಬಿಡುಗಡೆ ಮಾಡಲಾಗಿದ್ದರೂ ಕೂಡ ಎಲ್ಲೂ ಕೂಡ ಸಮರ್ಪಕವಾಗಿ ಮತ್ತು ತ್ವರಿತವಾಗಿ ಕಾಮಗಾರಿ ಆಗ್ತಾ ಇಲ್ಲ ಹನುಮಂತು. ಸೊ ಇವತ್ತಿನ್ನೇನು ಡಿಸಿಷನ್ ತಗೊಬೋದು ಅಂತ? ಶ್ರೀಲಕ್ಷ್ಮಿ, ಹಳೆ ಬಿಲ್ಲು ಹೊಸ ಬಿಲ್ಲು, ಹಳೆ ಕಲ್ಲು ಅನ್ನುವಂಥದ್ದು ಏನಿದೆ BBMPಗೆ ಇತ್ತೋ ಅದೇ ರೀತಿಯಾಗಿ ಈಗ ಬದಲಾದಂತಹ GBIಗೂ ಕೂಡ ಆ ಒಂದು ಪಟ್ಟಿ ಇನ್ನೂ ಹೋದಂತೆ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದು ಹೇಳಿದ್ರೆ ಅದೇ ಅಧಿಕಾರಿಗಳಿದೆ, ಅದೇ ಸರ್ಕಾರ ಇದ್ದಾರೆ, ಆದಾಗ್ಯೂ ಕೂಡ ಜನಪರವಾದಂತಹ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಸರ್ಕಾರಗಳು ತಮ್ಮ ವೈಫಲ್ಯತೆಗಳನ್ನ ಕಂಡುಕೊಳ್ತಾನೆ ಹೋಗ್ತಾ ಇರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ ಕಳೆದ 3 ತಿಂಗಳಿಂದನೂ ಕೂಡ ರಸ್ತೆ ಗುಂಡಿಗಳ ವಿಚಾರಕ್ಕಾಗಿ ನಿರಂತರವಾಗಿ ಆರ್ ಕನ್ನಡ ಸುದ್ದಿ ಪ್ರಸಾರವನ್ನ ಮಾಡ್ತಾ ಇದೆ. ಅದರ ಜೊತೆಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತ ಆಯಿತು. ಬಹಳ ಪ್ರಮುಖವಾಗಿ ಈ ರಸ್ತೆ ಗುಂಡಿಗಳ ವಿಚಾರ ಆಗಿರ್ಬೋದು, ಬೆಂಗಳೂರಿನ ಸಂಚಾರ ದಟ್ಟಣೆಯ ವಿಚಾರ ಆಗಿರ್ಬೋದು, ಈ ವಿಚಾರಕ್ಕೆ ಐಟಿ ದಿಗ್ಗಜರು ಕೂಡ ಸರ್ಕಾರಕ್ಕೆ ಆಗಾಗ ಪತ್ರವನ್ನ ಬರೆದು ಚಾಟಿ ಬೀಸುವಂತ ಕೆಲಸವನ್ನ ಮಾಡಿದ್ರು. ಮತ್ತೆ ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗುವಂತದ್ದು, ಮತ್ತೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದಷ್ಟು ಬೆಂಗಳೂರಿನ ರಸ್ತೆಗಳ ವಿಚಾರಕ್ಕೆ ಸಾಕಷ್ಟು ಚರ್ಚೆಗಳಾಗ್ಲಿಕ್ಕೆ ಶುರುವಾಯಿತು. ಇದಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಿಗಳ ಸಭೆಯನ್ನ ಕರೆದಿರುವಂತದ್ದು. GBA, BMRCL, BWSSP ಸೇರಿದಂತೆ ಎಲ್ಲರೂ ಕೂಡ ಪೊಲೀಸ್ ಇಲಾಖೆ ಸೇರಿಕೊಳ್ಳಗೊಂಡಂತೆ ಸಭೆಯನ್ನ ಕರೆಯಲಾಗಿದೆ. ಈ ಹಿಂದೆನೂ ಕೂಡ ಅನೇಕ ನಿಟ್ಟಿನಲ್ಲಿ ಅನೇಕ ಸುತ್ತಿನ ಚರ್ಚೆಗಳು, ಸಭೆಗಳು ಆದಾಗ್ಯೂ ಕೂಡ ಆ ಒಂದು ತಾತ್ಕಾಲಿಕವಾಗಿ ರಸ್ತೆ ಗುಂಡಿಗಳನ್ನ ಮುಚ್ಚುವಂತಹ ಒಂದಷ್ಟು ಪ್ರಯತ್ನಗಳು ಸರ್ಕಾರದಿಂದ ಆದಾಗ್ಯೂ ಕೂಡ ಒಂದು ಸಂಪೂರ್ಣವಾದಂತಹ ಅಥವಾ ಪರ್ಮನೆಂಟ್ ಆದಂತಹ ಸೊಲ್ಯೂಷನ್ ಅನ್ನ ಕಂಡುಕೊಳ್ಳೋಕೆ ಈವರೆಗೂ ಆಗಿಲ್ಲ ಅನ್ನೋಂಥದ್ದು ಸರ್ಕಾರದ ಮುಂದೆ ಇರುವಂತದ್ದು. ಮತ್ತೆ ಇದು ಒಂದಷ್ಟು ಬಹುದೊಡ್ಡದ ದುರಂತ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಒಂದು ಸಣ್ಣ ಮಳೆ ಆದ್ರೆ ಬೆಂಗಳೂರಿನ ದೊಡ್ಡ ದೊಡ್ಡ ಗುಂಡಿಗಳು ಬಾಯಿ ತೆರೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಮತ್ತೆ ಮತ್ತೊಂದು ಕಡೆಗೆ ವಾದ ಇರುವಂತದ್ದು ಏನಂತ ಹೇಳಿದ್ರೆ ಈಗಾಗಲೇ ಮಳೆ ಶುರುವಾಗಿದೆ. ಮಳೆ ಶುರುವಾದಂತ ಸಂದರ್ಭದಲ್ಲಿ ರಸ್ತೆ ಗುಂಡಿಗಳನ್ನ ಮುಸ್ಲಿಕ್ಕಾಗಲ್ಲ. ಬಹುಶಃ ನವೆಂಬರ್ ತಿಂಗಳ ಒಳಗಾಗಿ ಈ ಗುಂಡಿಗಳನ್ನ ಮುಚ್ಚುವಂತ ಒಂದಷ್ಟು ಕಾರ್ಯಗಳು ಆಗಬಹುದು ಅನ್ನೋಂಥ ಚರ್ಚೆಗಳು ಇದಾವೆ. ಈ ಎಲ್ಲಾ ಚರ್ಚೆಗಳನ್ನು ಒಳಗೊಂಡಂತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಕರೆದಂತಹ ಸಭೆ ಒಂದಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಆ ಒಂದು ಇವತ್ತಿನ ಸಭೆಯಲ್ಲಿ ಒಂದು ಕಡೆಗೆ ಪ್ರಮುಖವಾಗಿ ಸಂಚಾರ ರಸ್ತೆಗಳ ಸುಧಾರಣೆಗಳ ವಿಚಾರಕವಾಗಿ ಒಂದಷ್ಟು ವಿಚಾರಗಳ ಪ್ರಸ್ತಾಪ
ಪ್ರಸ್ತಾಪ ಆಗಿ ತುರ್ತಾಗಿ ಕೈಗೊಳ್ಳಬೇಕಾದಂತ ಕೆಲವು ಅಂಶಗಳನ್ನ ನಿರ್ಧಾರವನ್ನು ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ